ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಸರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇಸ್ ಟೂರಿಂಗ್ ಬೈಕ್ ರೆಕಮೆಂಡೇಶನ್ ಫಾರ್ ಬಿಗಿನರ್ಸ್. ಸೊ ಬೇಸಿಕಲಿ ನೀವು ಬಿಗಿನರ್ ಆಗಿ ಇನ್ ಕೇಸ್ ನೀವು ಆಲ್ರೆಡಿ ಬೈಕ್ ರೈಡ್ ಮಾಡೋದು ಕಲ್ತಿದ್ದೀರಾ, ಬಟ್ ಸ್ಟಿಲ್ ಟೂರಿಂಗ್ ಯಾವತ್ತೂ ಮಾಡಿಲ್ಲ, ಸೊ ಒಂದು ಟೂರಿಂಗ್ ಬೈಕ್ ಹುಡುಕ್ತಾ ಇದ್ದೀರೋ, ಅಥವಾ ನೀವು ಫಸ್ಟ್ ಟೈಮ್ ನೀವು ಬೈಕ್ ಬೈ ಮಾಡಿಬಿಟ್ಟು ಟೂರಿಂಗ್ನ ಮಾಡೋ ಪ್ಲ್ಯಾನ್ ಇದೆ ಅಂದರೆ, ಸೊ ದಿಸ್ ವಿಡಿಯೋ ಫಾರ್ ಯು. ಹೋಪ್ಫುಲಿ ಇದರಲ್ಲಿ ನಿಮಗೆ ರೆಕಮೆಂಡೇಶನ್ ನಿಮಗೆ ಹೆಲ್ಪ್ ಮಾಡುತ್ತೆ ಇನ್ ಬೈಯಿಂಗ್ ದ ಟೂರಿಂಗ್ ಬೈಕ್. ಸೊ ನಾನು 2024 ಇರುವಂಥ ಬೈಕ್ಸ್ನ ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ರೆಕಮೆಂಡೇಶನ್ ಕೊಡ್ತೀನಿ. ಸೊ ಬೇಸಿಕಲಿ ನಾನು 7 ಬೈಕ್ಸ್ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಆ 7 ಬೈಕ್ಸ್ ನಾನು 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದೀನಿ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ಲಿ ಟೂರಿಂಗ್ ಬೈಕ್ಸ್ ಅಂದರೆ ಏನು ಅಂತ ನಾನು ಸಾಕಷ್ಟು ವೀಡಿಯೋ ಮಾಡಿದ್ದೀನಿ. ನನ್ನ ಚಾನಲಲ್ಲಿ 1000 ವೀಡಿಯೋಸ್ ಇರುತ್ತೆ ನಿಮಗೆ. ಐ ಥಿಂಕ್ ರೀಸೆಂಟ್ಲಿ ನಾನು ಒಂದು ವೀಡಿಯೋ ಮಾಡಿದ್ದೆ, ಟೂರರ್ ವರ್ಸಸ್ ಅಡ್ವೆಂಚರ್ ಟೂರರ್. ಅದರಲ್ಲಿ ನಾನು ಕೆಲವು ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿದ್ದೀನಿ, ವಾಟ್ ಇಸ್ ಅ ಟೂರಿಂಗ್ ಬೈಕ್ ಅಂತ. ಸೊ ಇಲ್ಲಿ ನಾನು ಸ್ಪೆಸಿಫಿಕಲಿ ಟೂರಿಂಗ್ ಬೈಕ್ ಅಂತ ಹೇಳ್ತಾ ಇದ್ದೀನಿ, ಅಂದರೆ ಅಡ್ವೆಂಚರ್ ಟೂರಿಂಗ್ ಅಲ್ಲ. ಅಂದರೆ ನೀವು ಆಫ್ ರೋಡ್ ಜಾಸ್ತಿ ಮಾಡೋ ಪ್ಲಾನ್ ಇದೆ ಅಂದರೆ ಈ ಬೈಕ್ಸ್ನ ಕನ್ಸಿಡರ್ ಮಾಡಬೇಡಿ. ಅದಕ್ಕೊಂದು ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅಡ್ವೆಂಚರ್ ಟೂರಿಂಗ್ ಬೈಕ್ ರೆಕಮೆಂಡೇಶನು ಮಾಡಿದ್ದೀನಿ. ಸೊ ಇಲ್ಲಿ ಬರೀ ಟೂರಿಂಗ್ ರೆಕಮೆಂಡೇಶನ್ ಅಂದರೆ ನೀವು ಜಸ್ಟ್ ಸುತ್ತಮುತ್ತ ಲೈಕ್ ಹೈವೇಸಲ್ಲಿ ಬೆಟ್ಟ ಗುಡ್ಡ ಆ್ಯಂಡ್ ಸ್ವಲ್ಪ ನಿಮಗೆ ಕೆಲವು ಬ್ಯಾಡ್ ರೋಡ್ ಸಿಗುತ್ತೆ ಆನ್ ದ ವೇ. ಸೊ ಅದನ್ನು ಮಾಡೋ ಪ್ಲ್ಯಾನ್ ಇದೆ ವಿತ್ ಲಗೇಜು. ಇನ್ ಕೇಸ್ ವಿತ್ ಪಿಲಿಯನ್ ನೀವು ಮಾಡೋ ಪ್ಲ್ಯಾನ್ ಇದೆ ಅಂದರೆ ಬಿಗಿನರ್ಸ್ಗೆ ಯಾವ ಬೈಕ್ ತೊಗೋಬೇಕಂತ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಗಿನರ್ ಆಗಿರೋದ್ರಿಂದ ಫಸ್ಟ್ ಥಿಂಗ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು, ಎಸ್ಪೆಷಲಿ ನೀವು ಟೂರಿಂಗ್ ಮಾಡೋ ಪ್ಲ್ಯಾನ್ ಇದೆ ಅಂದರೆ ಆ್ಯಸ್ ಅ ಬಿಗಿನರು ನಿಮಗೆ ಬೈಕ್ ಒಂದೇ ಎಕ್ಸ್ಪೆನ್ಸ್ ಇರಲ್ಲ. ನೀವು ಫಸ್ಟ್ ಟೈಮ್ ಬೈಕ್ ತೊಗೊಳ್ಬೇಕಾದ್ರೆ ಬೈಕ್ ವಿಲ್ ಬಿ ಆಲ್ಸೋ ಎಕ್ಸ್ಪೆನ್ಸಿವ್, ಬಟ್ ಆಲ್ಸೋ ನೀವು ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಮನಿ ಆನ್ ದ ಆಕ್ಸೆಸರೀಸ್. ಬೈಕ್ ಆಕ್ಸೆಸರೀಸ್ ತೊಗೋಬೇಕಾಗತ್ತೆ, ಆಮೇಲೆ ನೀವು ರೈಡಿಂಗ್ ಗೇರ್ಸ್ ತೊಗೋಬೇಕಾಗತ್ತೆ, ಆಮೇಲೆ ಡಿಫ್ರೆಂಟ್ ಲಗೇಜಸ್ ತೊಗೋಬೇಕಾಗತ್ತೆ. ಸೊ ಮೆನಿ ಥಿಂಗ್ಸ್ ನೀವು ತೊಗೋಬೇಕಾಗತ್ತೆ. ಪ್ಲಸ್ ಯು ಹ್ಯಾವ್ ಟು ಗೋ ಥ್ರೂ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ನಿಮಗೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ನೋಡಬೇಕಾಗತ್ತೆ. ಸೊ ಐ ಡೋಂಟ್ ಥಿಂಕ್ ಮೋಸ್ಟ್ ಆಫ್ ಯು ಮೈಟ್ ನಾಟ್ ಡೂ ಮೋರ್ ದೆನ್ 600-700 ಕಿಲೋಮೀಟರ್ಸ್ ಮೇಲೆ ಮಾಡಲ್ಲ ಓವರ್ 1 ಇಯರ್ ಅಂತಲೇ ಅಂದ್ಕೊಳ್ಳಿ. ನನ್ನ ಪ್ರಕಾರ ಜಾಸ್ತಿ ಏನೋ ಮಾಡಲ್ಲ, ಬಟ್ ಇವೆನ್ಚುಲಿ ಕೆಲವರು ಸೆಕೆಂಡ್ ಇಯರಲ್ಲಿ 1000 ಕಿಲೋಮೀಟರ್ ಮೇಲೆ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಐ ಥಿಂಕ್ ನೀವು ಜಾಸ್ತಿ ಜಾಗ ಹೋಗಲ್ಲ. ಮೋಸ್ಟ್ಲಿ ನೀವು ಒಂದು ಜಾಗ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬರ್ತೀರಾ. ಸೊ ಆ ಥರ ನೀವು ಜಾಸ್ತಿ ಮಾಡೋದ್ರಿಂದ ನನ್ನ ಪ್ರಕಾರ ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನಾನು ನಿಮಗೆ ರೆಕಮೆಂಡೇಶನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಮೋಸ್ಟ್ಲಿ 2 to 3 ಲ್ಯಾಕ್ಸಲ್ಲಿರೋ ಬೈಕ್ಸ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಅಡ್ವೆಂಚರ್ ಬೈಕ್ಸಲ್ಲಿ ಯಾವುದು ರೆಕಮೆಂಡ್ ಮಾಡ್ತಾ ಇಲ್ಲ, ಬರೀ ಟೂರಿಂಗ್ ರಿಲೇಟೆಡ್ ಬೈಕ್ಸೇ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿತ್ ಆಲ್ ದ ಬೈಕ್ಸ್ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ ಆಪ್ಷನ್ಸ್ ಇದೆ. ಸೊ ಅದು ಒಂದು ಮೇನ್ ಥಿಂಗ್, ಬಿಕಾಸ್ ನಮಗೆ ಬಿಗಿನರ್ ಆಗಿಬಿಟ್ಟು ಆ ಟ್ಯೂಬ್ ಟೈರ್ ಜೊತೆ ತಲೆನೋವು ಬೇಡ ಅಂತ ನನಗೆ ಟ್ಯೂಬ್ಲೆಸ್ ಟೈರ್ ಮಾತ್ರ ಆಪ್ಷನ್ ತೊಗೋತಾ ಇದ್ದೀನಿ. ಆ್ಯಂಡ್ 2 to 3 ಲ್ಯಾಕ್ ಸೆಗ್ಮೆಂಟ್ ಏನಕ್ಕೆ ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ ಫಸ್ಟು ಕ್ರೈಟೀರಿಯಾ ಹೇಳ್ಬಿಡ್ತೀನಿ. ವಾಟ್ ಈಸ್ ದ ಕ್ರೈಟೀರಿಯಾ ಆಫ್ ಚೂಸಿಂಗ್ ಆಲ್ ದೀಸ್ ಬೈಕ್ಸು? ಸೊ ಫಸ್ಟ್ ಕ್ರೈಟೀರಿಯಾ, ಆ್ಯಕ್ಚುಲಿ ನಾನು 2 to 3 ಲ್ಯಾಕ್ ಸೆಗ್ಮೆಂಟ್ನೇ ಏನಕ್ಕೆ ಚೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಒಂದು ಬೈಕು ಒಂದು ಸ್ಪೆಷಲ್ ಫೀಲ್ ಮಾಡಲಿ ಅಂತ. ಬಿಕಾಸ್ ನಿಮಗೆ ಲೆಸ್ ದೆನ್ 2 ಲ್ಯಾಕ್ಸಲ್ಲಿ ದೇರ್ ಆರ್ ಸಮ್ ಗುಡ್ ಬೈಕ್ಸು ವಿಚ್ ಯು ಕ್ಯಾನ್ ಟೂರ್, ಬಟ್ ಅಗೇನ್ ನಿಮ್ಗೆ ಆ ಸ್ಪೆಷಲ್ ಫೀಲಿಂಗ್ ಕೊಡಲ್ಲ. ಸೊ ನೀವು ಫಸ್ಟ್ ಟೈಮ್ ಬೈಕ್ ತೊಗೋತಾ ಇದ್ದೀರಾ ಅಂದರೆ, ಎಸ್ಪೆಷಲಿ ನೀವು ಟೂರ್ ಮಾಡ್ತಾ ಇದ್ದೀರಾ ಅಂದರೆ ಐ ವಾಂಟ್ ಯು ಟು ಫೀಲ್ ಸ್ಪೆಷಲ್. ಸೊ ಆ ಸ್ಪೆಷಲ್ ಫೀಲಿಂಗ್ ಕೊಡುವಂಥ ಬೈಕ್ ಇರಬೇಕು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ಇದರಲ್ಲಿ ನಿಮಗೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಶುಡ್ ಬಿ ಗುಡ್ ಇನಫು. ಕಂಪನಿ ಕಡೆಯಿಂದ ನಿಮಗೆ ಒಳ್ಳೆ ಮೌಂಟಿಂಗ್ ಪಾಯಿಂಟ್ ಸೆಟಪ್ ಕೊಟ್ಟಿರಬೇಕು. ಐ ಆಮ್ ನಾಟ್ ಸಿಂಗ್ ದಟ್ ಹಾರ್ಡ್ ಲಗೇಜ್ನ ಕ್ಯಾರಿ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾರ್ಡ್ ಲಗೇಜ್ ದೇರ್ ಆರ್ ಸಮ್ ಬೈಕ್ಸ್, ಇದರಲ್ಲಿ ಒಂದು ಬೈಕ್ ಇದೆ ಆ್ಯಕ್ಚುಲಿ ವಿಚ್ ವೇರ್ ಯು ಕ್ಯಾನ್ ಕ್ಯಾರಿ ಪ್ರಾಪರ್ ಹಾರ್ಡ್ ಲಗೇಜು. ಬಟ್ ಬಾಕಿ ಬೈಕಲ್ಲಿ ನಿಮಗೆ ಮೇ ಬಿ ಯು ಮೈಟ್ ನಾಟ್ ಬಿ ಕ್ಯಾರಿಂಗ್ a lot of hard luggage, because initially most of you might be buying soft luggage only because cost ಜಾಸ್ತಿ ಇರುತ್ತೆ ಹಾರ್ಡ್ ಲಗೇಜು. ಸೊ ಸಾಫ್ಟ್ ಲಗೇಜ್ನ ಅಟ್ಲೀಸ್ಟ್ ಅಕಾಮಿಡೇಟ್ ಮಾಡಬೇಕು ಪ್ರಾಪರಾಗಿ. ಕಷ್ಟಪಟ್ಟು ನೀವು ಹೆಂಗೋ ಕ್ಯಾರಿ ಮಾಡಬಾರ್ದು, ಟೈಮ್ ಮಾಡಿಕೊಂಡು ಒದ್ದಾಡಿಕೊಂಡು ಇನಿಷಿಯಲ್ ಡೇಸಲ್ಲಿ ತುಂಬ ಕಷ್ಟ ಆಗುತ್ತೆ ನೀವು ಆ ಥರ ಬೈಕ್ ತೊಗೊಂಡ್ರೆ. ಸೊ ಅದಕ್ಕೆ ನಾನು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ಇದರಲ್ಲಿ ನಿಮಗೆ ಆಬ್ವಿಯಸ್ಲಿ ಆ ಬೈಕಲ್ಲಿ ನಿಮಗೆ ಓವರ್ ಆಲ್ ಕಾಸ್ಟಿಂಗು ಓವರ್ ದ ಪೀರಿಯಡ್ ಆಫ್ ಟೈಮು ರೆಕರಿಂಗ್ ಕಾಸ್ಟ್ ಆದಷ್ಟು ಕಮ್ಮಿ ಇರಬೇಕು, ಲೋ ಮೇಂಟೆನೆನ್ಸ್ ಇರಬೇಕು. ಬಿಕಾಸ್ ಆಸ್ ಐ ಟೋಲ್ಡ್ ಯು, ನಿಮಗೆ ಬೇರೆ ಎಷ್ಟೊಂದು ಕಾಸ್ಟ್ ಇದೆ ಅಪಾರ್ಟ್ ಫ್ರಮ್ ನಾನು ಹೇಳಿದೆ ನೋಡಿ, ದಟ್ ಇನಿಷಿಯಲ್ ಏನೇನೋ ಬೈ ಮಾಡ್ತೀರಾ, ಅದಾದಮೇಲೆ ನೀವು ರೆಗ್ಯುಲರ್ ಆಗಿ ನೀವು ಅಲ್ಲಿ ಟ್ರಿಪ್ ಮಾಡಬೇಕು, ಊಟ ತಿಂಡಿ ಖರ್ಚು ಮಾಡಬೇಕು, ಹೋಟೆಲ್ ಖರ್ಚು ಮಾಡಬೇಕು. ಸೊ ಇದೆಲ್ಲ ನಿಮಗೆ ಫಸ್ಟೇ ನಿಮಗೆ ತುಂಬ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಅದ್ರ ಮೇಲೆ ನಿಮಗೆ ಬೈಕ್ದು ಮೇಂಟೆನೆನ್ಸು ತುಂಬ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ರಿಲೇಟೆಡ್ ಇನ್ನೊಂದು ಏನಂದರೆ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಆ್ಯಂಡ್ ರೇಂಜ್, ಬೇಸಿಕಲಿ ಓವರ್ ಆಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ರೇಂಜು ಆ್ಯಂಡ್ ಕೆಪಾಸಿಟಿ. ಸೊ ಇದರಲ್ಲಿ ನಾನು ಅದರದ್ದು ಮೈಲೇಜು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಆರ್ ಟ್ಯಾಂಕ್ ರೇಂಜು ಎರಡೂ ನಿಮಗೆ ಚೆನ್ನಾಗಿರಬೇಕು, ಡೀಸೆಂಟ್ ಇನಫ್ ಇರಬೇಕು. ಸೊ ದಟ್ ನೀವು ಕಂಫರ್ಟೇಬಲಿ ನೀವು ಟೂರ್ ಮಾಡೋ ಥರ ಇರಬೇಕು. ಸೊ ದಟ್ ಈಸ್ ಆಲ್ಸೋ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಥಿಂಗ್ ಬಂದ್ಬಿಟ್ಟು ಈಸ್ ದಟ್ ನಿಮಗೆ ಈ ಬೈಕ್ ನಿಮಗೆ ಒಳ್ಳೆ ಸಸ್ಪೆನ್ಷನ್ ಕೊಡಬೇಕು. ಸಸ್ಪೆನ್ಷನ್ ಒಳ್ಳೆಯದು ಅಂದರೆ ಐ ಆಮ್ ನಾಟ್ ಸೇಯಿಂಗ್ ತುಂಬ ಲೈಕ್ ಹಿಮಾಲಯನ್ ಲೆವೆಲ್ ಅಲ್ಲ. ನನ್ನ ಪ್ರಕಾರ ಈಗ ಮಾಸ್ ಮಾರ್ಕೆಟಲ್ಲಿ ನಿಮಗೆ ಒಂದು ಗಾಡಿನ ಬೆಂಚ್ ಮಾರ್ಕ್ ಮಾಡಬೇಕು ಸಸ್ಪೆನ್ಷನ್ ಅಂದರೆ ಹಿಮಾಲಯನ್ 450ನ ಮಾಡ್ಬೋದು. ಸೊ ನಿಮಗೆ ಆ ಥರ ಸಸ್ಪೆನ್ಷನ್ 2 to 3 ಲ್ಯಾಕ್ ಸೆಗ್ಮೆಂಟಲ್ಲಿ ಸಿಗಲ್ಲ, ಅದು ನೀವು ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ ಮನಿ. ಸೊ ಸಸ್ಪೆನ್ಷನ್ ಸೆಟಪ್ ನನ್ನ ಪ್ರಕಾರ ಒಂದು ಕಂಪ್ಲೈಂಟ್ ಆಗಿರಬೇಕು. ಐ ಆಮ್ ನಾಟ್ ಸೇಯಿಂಗ್ ತುಂಬ ಚೆನ್ನಾಗಿರಬೇಕು ಆರ್ ಲೈಕ್ ಸೂಪರ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಆ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಬೇಡಿ ಇದರಲ್ಲಿ ಯಾವುದು ಸಸ್ಪೆನ್ಷನು.
ಇಲ್ಲ ಇದು ತುಂಬ ಸಾಫ್ಟ್ ಇರುತ್ತೆ, ಇಲ್ಲ ಹಾರ್ಡ್ ಇರುತ್ತೆ, ಬಟ್ ನಿಮಗೆ ತುಂಬ ಅನ್ಕಂಫರ್ಟೇಬಲ್ ಇಲ್ಲ. ಓವರಾಲ್ ನೀವು ಟೂರ್ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಬ್ಯಾಡ್ ರೋಡ್ಸಲ್ಲಿ ಸ್ವಲ್ಪ ಜರ್ಕ್ ಹೊಡಿಬೋದು, ಆರ್ ಗುಡ್ ರೋಡ್ಸಲ್ಲಿ ಹೈವೇಸಲ್ಲಿ ಸ್ವಲ್ಪ ಜಂಪ್ ಬೌನ್ಸಿನೂ ಇರ್ಬೋದು, ಬಟ್ ಓವರಾಲ್ ನಿಮಗೆ ಒಂದೊಂದು ಕಂಫರ್ಟೇಬಲ್ ಅಂತ ಫೀಲ್ ಕೊಡಬೇಕು. ಸೊ ಆ ಕಂಪ್ಲೈಂಟ್ ಆಗಿರಬೇಕು ಅಂತ ಹೇಳ್ತೀನಿ. ತುಂಬ ಹಾರ್ಡ್ ಆಗಿರಬಾರ್ದು ಸಸ್ಪೆನ್ಷನ್, ಬಿಕಾಸ್ ಅದೇನಾದ್ರು ಇದ್ಬಿಟ್ರೆ ನನಗೆ ಬಿಕಾಸ್ ಎಕ್ಸ್ಪೀರಿಯನ್ಸ್ ಇದೆ ಹಂಟರ್ ತೊಗೊಂಡು. ಸೊ ದಟ್ ವಾಸ್ ಒನ್ ಥಿಂಗ್ ವಿಚ್ ಐ ಡಿಂಟ್ ಲೈಕ್ ಅಬೌಟ್ ದ ಹಂಟರ್. ಬಟ್ ನಾನು ಮಾಡಿಫಿಕೇಶನ್ ಮಾಡಿಬಿಡೋದ ಚೆನ್ನಾಗಿ ಮಾಡಿದೆ, ಬಟ್ ಐ ಡೋಂಟ್ ವಾಂಟ್ ಯು ಟು ಗೋ ಥ್ರೂ ದಟ್ ಪೇನ್. ಸೊ ಅದಕ್ಕೆ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ, ಒಳ್ಳೆ ಸಸ್ಪೆನ್ಷನ್, ಕಂಪ್ಲೈಂಟ್ ಸಸ್ಪೆನ್ಷನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಈಗ. ಸೊ ದೀಸ್ ಆರ್ ದ ಕ್ರೈಟೀರಿಯಾ ಫಾರ್ ಚೂಸಿಂಗ್ ದ ಬೈಕ್ಸು. ಸೊ ಈಗ ಕ್ರೈಟೀರಿಯಾ ಹೇಳಿದೆ, ಈಗ ನಾನು ಇದನ್ನ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದೀನಿ. ಸೊ 7 ಬೈಕ್ನ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದೀನಿ. ಸೊ 3P ಕ್ಯಾಟಗರಿ ಬೇಸಿಕಲಿ, ಒಂದು ಪವರು, ಇನ್ನೊಂದು ಬಂದು ಪ್ರಾಕ್ಟಿಕಾಲಿಟಿ, ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಪ್ರೀಮಿಯಮ್ನೆಸ್ಸು. ಸೊ ಈ 3 ಕ್ಯಾಟಗರಿಯಲ್ಲಿ ಬೈಕ್ನ ಡಿವೈಡ್ ಮಾಡಿದ್ದೀನಿ. ಪವರಲ್ಲಿ 2 ಬೈಕ್ ಸಿಗುತ್ತೆ, ಪ್ರಾಕ್ಟಿಕಾಲಿಟಿಯಲ್ಲಿ ನಿಮಗೆ 3 ಬೈಕ್ ಸಿಗುತ್ತೆ, ಆ್ಯಂಡ್ ಪ್ರೀಮಿಯಮ್ ಬೈಕ್ಸಲ್ಲಿ ನಿಮಗೆ 2 ಬೈಕ್ ಸಿಗುತ್ತೆ. ಸೊ ಪವರ್ ಕ್ಯಾಟಗರಿಗೆ ಬರೋಣ ಫಸ್ಟ್. ಸೊ ಪವರ್ ಕ್ಯಾಟಗರಿ ಏನು ಅಂದರೆ ನಿಮಗೆ ಆಬ್ವಿಯಸ್ಲಿ ಸಮ್ ಪೀಪಲ್ ಹೂ ಲೈಕ್ ಟು ಟೂರ್, ಅವ್ರಿಗೆ ಒಂದು ಒಳ್ಳೆ ಪವರ್ ಇರಬೇಕು. ನಾನು ಟೂರ್ ಮಾಡಬೇಕಾದ್ರೆ ನನಗೆ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ದ ವೆಹಿಕಲ್ ಅಂದರೆ ನಿಮಗೆ ನಾನು 2 ಬೈಕ್ಸ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದರಲ್ಲಿ ನೀವು ಒಳ್ಳೆ ಪವರ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಇನ್ನೊಂದರಲ್ಲಿ ನಿಮಗೆ ಒಳ್ಳೆ ಟಾರ್ಕ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೊ ಫಸ್ಟ್ ಬೈಕ್ ಬಂದ್ಬಿಟ್ಟು ಇಸ್ ದ ಡಾಮಿನಾರ್ 400. ಸೊ ಡಾಮಿನಾರ್ 400 ನಿಮಗೆ ಒಳ್ಳೆ ಪವರ್ ಸಿಗುತ್ತೆ, ಬಿಕಾಸ್ 40 bhp ಇದೇ ಬೆಸ್ಟ್ ಪವರ್ ನಿಮಗೆ ಅಮಾಂಗ್ ಆಲ್ ದ 7 ಬೈಕ್ಸ್ ಕೊಡ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಸ್ ದ ಮ್ಯಾವ್ರಿಕ್ 440. ಸೊ ಇದು ನಿಮಗೆ ಬೆಸ್ಟ್ ಟಾರ್ಕ್ ಕೊಡ್ತಾ ಇದೆ, 36 Nm ಆಫ್ ಟಾರ್ಕ್ ಕೊಡ್ತಾ ಇದೆ ಇದರಲ್ಲಿ. ಸೊ ಟಾರ್ಕ್ ಫೀಲಿಂಗ್ ನಿಮ್ಗೆ ಕೊಡ್ಬೋದು, ಇನ್ನೊಂದಲ್ಲಿ ಪವರ್ ಫೀಲಿಂಗ್ ನೋಡ್ಬೋದು. ಬಟ್ ನಾನು 2 ಬೈಕ್ನ ಐ ವುಡ್ ನಾಟ್ ರೆಕಮೆಂಡ್ ಸಂಬಡಿ ಹೂ ಇಸ್ ಬೈಯಿಂಗ್ ದ ಬೈಕ್ ಫಾರ್ ದ ಫಸ್ಟ್ ಟೈಮ್. ನೀವು ಇಫ್ ಯು ಆರ್ ಯೂಸ್ ಟು ಬೈಕ್ಸ್, ನೀವು ಫಸ್ಟ್ ಟೈಮ್ ಟೂರ್ ಮಾಡ್ತಾ ಇದ್ದೀರಾ ಅಂದರೆ ಈ ಬೈಕ್ನ ತೊಗೋಬೋದು. ಬಟ್ ನೀವು ಫಸ್ಟ್ ಟೈಮ್ ಬೈಕ್ ತೊಗೋತಾ ಇದ್ದೀರಾ ಅಂದರೆ 2 ಬೈಕ್ನ ತೊಗೋಬೇಡಿ. ಸ್ವಲ್ಪ ಜಾಸ್ತಿನೇ ಪವರ್ ಇದೆ, ಅದು ಸ್ವಲ್ಪ ಜಾಸ್ತಿನೇ ಟಾರ್ಕ್ ಇದೆ ಟು ಎಕ್ಸ್ಪೀರಿಯನ್ಸು. ಬಟ್ ಫಾರ್ ಅದರ್ಸು ದಿಸ್ ಇಸ್ ಅ ವೆರಿ ಗುಡ್ ಬೈಕು. ಡಾಮಿನಾರಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂದರೆ, ನೀವು ಲೈಕ್ ನನ್ನ ಕ್ರೈಟೀರಿಯಾ ಬಗ್ಗೆ ಮಾತಾಡಿದಾಗ ಅದನ್ನು ಕನ್ಸಿಡರ್ ಮಾಡಿದೆ, ನಿಮಗೆ ಬೆಸ್ಟ್ ಪಾರ್ಟ್ ಅಂದರೆ ಇದರಲ್ಲಿ ಆಬ್ವಿಯಸ್ಲಿ ಸ್ಪೆಷಲ್ ಬೈಕ್ ಫೀಲಿಂಗ್ ಅಂತೂ ನಿಮ್ಗೆ ಕೊಟ್ಟೇ ಕೊಡುತ್ತೆ, ಬಿಕಾಸ್ ಇಟ್ ಲುಕ್ಸ್ ವೆರಿ ಮ್ಯಾಸಿವು, ನೋಡೋಕ್ಕೂ ಚೆನ್ನಾಗಿದೆ ಬೈಕು. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಮೇನ್ ಅಡ್ವಾಂಟೇಜ್ ಏನಂದರೆ ಇಲ್ಲಿ ಲಗೇಜ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ನಿಮಗೆ ಟೂರಿಂಗ್ ಸೆಟಪ್ ಕೊಟ್ಬಿಡ್ತಾರೆ ಕಂಪನಿ ಕಡೆಯಿಂದನೇ. ಸೊ ಟೂರಿಂಗ್ ಸೆಟಪ್ ಚೆನ್ನಾಗಿದೆ, ಲಗೇಜ್ ಸಕ್ಕದಾಗಿ ಕ್ಯಾರಿ ಮಾಡ್ಬೋದು. ಫ್ಯೂಲ್ ಟ್ಯಾಂಕ್ ರೇಂಜ್ ಬಂದು ಡೀಸೆಂಟ್ ಆಗಿದೆ, ನಿಮಗೆ 13 ಲೀಟರ್ ಟ್ಯಾಂಕ್ ಇದೆ, ಆ್ಯಂಡ್ 26 to 28 ನಿಮಗೆ ಮೈಲೇಜ್ ಸಿಗುತ್ತೆ. ಅದೊಂದು ಕಮ್ಮಿ ಇದೆ, ಬಟ್ ನಿಮಗೆ ಆ ಪವರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಲ್ವ, ಅದಕ್ಕೆ ನೀವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು. ಬಟ್ ಡೀಸೆಂಟ್ ಆಗಿದೆ, ತುಂಬ ಕೆಟ್ಟದಾಗಿ ಮೈಲೇಜ್ ಕೊಡೋಲ್ಲ, ಡೋಂಟ್ ವರಿ, ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಇದರಲ್ಲಿ. ಆ್ಯಂಡ್ ದ ಸಸ್ಪೆನ್ಷನ್ ಸೆಟಪ್ ಆಲ್ಸೋ ಐ ವುಡ್ ಸೇ ಕಂಪ್ಲೈಂಟ್ ಆಗಿದೆ, ತುಂಬ ಹಾರ್ಡ್ ಆಗಿಲ್ಲ, ಬಟ್ ನೀವು ಬ್ಯಾಡ್ ರೋಡ್ಸಲ್ಲಿ ನಿಮಗೆ ಸ್ವಲ್ಪ ಫೀಲ್ ಮಾಡ್ತೀರಾ. ಸೊ ಲಗೇಜ್ ಸೆಟಪ್ ಮಾತ್ರ ಚೆನ್ನಾಗಿದೆ, ಸ್ಪೆಷಲ್ ಬೈಕ್ ಫೀಲಿಂಗ್ ನಿಮ್ಗೆ ಕೊಡುತ್ತೆ. ಆ್ಯಂಡ್ ಮೇಂಟೆನೆನ್ಸು ಕಮ್ಮಿ ಇದೆ, ಬಿಕಾಸ್ ಬಜಾಜ್ ಗಾಡಿ, ಸೊ ಓವರಾಲು. ಸೊ ಅದಕ್ಕೆ ನೀವು ತೊಗೋಬೋದು ಈ ಗಾಡಿನ. ಇಟ್ ಈಸ್ ಕೈಂಡ್ ಆಫ್ ವೆರಿ ಪಾಪ್ಯುಲರ್. ಒನ್ ಟೈಮಲ್ಲಿ ನೀವು ಬುಲೆಟ್ ಜೊತೆ ಟೂರ್ ಮಾಡೋದು ಬಿಟ್ಟರೆ ದಿಸ್ ವಾಸ್ ದ ಓನ್ಲಿ ಆಪ್ಷನ್. ಸೊ ಇವಾಗ್ಲೂ ಐ ವುಡ್ ಸೇ ಓಲ್ಡ್ ಬೈಕ್ ಇದು, ಬಟ್ ಸ್ಟಿಲ್ ಈ ಟೈಮಲ್ಲೂ ನೀವು ತೊಗೋಬೋದು. ಇಟ್ಸ್ ಅ ವೆರಿ ಗುಡ್ ಬೈಕು. ಸೊ ದಟ್ ಇಸ್ ವೈ ಐ ರೆಕಮೆಂಡ್ ದಿಸ್ ಬೈಕ್ ಇಫ್ ಯು ಆರ್ ಲುಕಿಂಗ್ ಫಾರ್ ಪವರ್. ನೆಕ್ಸ್ಟ್ ಬೈಕ್ ಬಂದ್ಬಿಟ್ಟು ಮ್ಯಾವ್ರಿಕ್ 440. ನೀವು ಟಾರ್ಕ್ ರಶ್ ಫೀಲ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಬೈಕ್. ಆ್ಯಂಡ್ ಇನ್ ಕೇಸ್ ಈ ಬೈಕ್ನ ಬೈ ಮಾಡೋ ಪ್ಲಾನ್ ಇದೆ ಅಂದರೆ ಐ ವುಡ್ ಸೇ ಯು ದಟ್ ಸ್ವಲ್ಪ ವೆಯ್ಟ್ ಮಾಡಿ, ಬಿಕಾಸ್ ಇದ್ದದ್ದು USD ಸಸ್ಪೆನ್ಷನ್ ಇರೋ ಬೈಕ್ ಐ ಥಿಂಕ್ ನೆಕ್ಸ್ಟ್ ಇಯರ್ ಸಮ್ವೇರ್ ಡೌನ್ ದ ಲೈನು, ಸ್ಟಾರ್ಟಿಂಗಲ್ಲಿ ಜನವರಿ ಸಮ್ವೇರ್ ಡೌನ್ ದ ಲೈನ್ ಐ ಥಿಂಕ್ ಲಾಂಚ್ ಆಗುತ್ತೆ. ಸೊ ಇನ್ ಕೇಸ್ ಬುಕ್ ಮಾಡೋದು ಕೇಳಿ ಅವ್ರಿಗೆ USD ಸಸ್ಪೆನ್ಷನ್ ಇರೋ ಬೈಕ್ ಅವೈಲೇಬಲ್ ಇದೆಯಾ ಅಂತ. ಲುಕ್ಸು ನಿಮಗೆ ಇಂಪ್ರೂವ್ ಮಾಡುತ್ತೆ, ಸೊ ಆ ಸ್ಪೆಷಲ್ ಬೈಕ್ ಫೀಲಿಂಗು ಕೊಡುತ್ತೆ. ನೋಡೋಕೆ ಎನಿವೇ ಇದು ಬಲ್ಕಿ ಆಗಿದೆ, ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ವಿಚಿತ್ರವಾಗಿದೆ. ಗ್ರ್ಯಾಬ್ ರೈಲ್ಸ್ನ ತೆಗೆದುಬಿಡಿ ಇಫ್ ಯು ಡೋಂಟ್ ಲೈಕ್ ದಟ್ ಗ್ರ್ಯಾಬ್ ರೈಲ್ಸು. ಬಟ್ ಅದರ್ವೈಸ್ ಇಟ್ ಬಲ್ಕಿ ಆಗಿದೆ. ಸೊ ಇಲ್ಲಿ ಐ ಥಿಂಕ್ ಬೇರೆ ಕ್ರೈಟೀರಿಯಾ ಹೇಳ್ದಲ್ಲ, ಅದರಲ್ಲಿ ಎಷ್ಟೊಂದು ಕ್ರೈಟೀರಿಯಾನ ಇದು ಟಿಕ್ ಮಾಡುತ್ತೆ. ಲೈಕ್ ನಿಮಗೆ ಲಗೇಜ್ ಆರಾಮಾಗಿ ಕ್ಯಾರಿ ಮಾಡ್ಬೋದು, ಹಿಂದ್ಗಡೆ ಸೀಟ್ ತುಂಬ ಸ್ಪೇಸ್ ಇದೆ, ನಿಮಗೆ ಆರಾಮಾಗಿ ಲಗೇಜ್ನ ಟೈಮ್ ಮಾಡ್ಬೋದು. ಕಂಪನಿ ಕಡೆಯಿಂದನೇ ಟೂರಿಂಗ್ ಸೆಟಪ್ ಕೊಡ್ತಾ ಇದ್ದಾರೆ, ಆ್ಯಂಡ್ ಆಫ್ಟರ್ ಮಾರ್ಕೆಟು ಸ್ವಲ್ಪ ಸಪೋರ್ಟ್ ಇದೆ, ಬಟ್ ಕಂಪನಿ ಕಡೆಯಿಂದ ಪಕ್ಕ ಇದೆ ಇದರಲ್ಲಿ. ಟ್ಯಾಂಕ್ ರೇಂಜು ಐ ವುಡ್ ಸೇ ಟ್ಯಾಂಕ್ ರೇಂಜ್ ಓಕೆ ಇದೆ, 13 ಲೀಟರ್ ಇದೆ, ಆ್ಯಂಡ್ ಮೈಲೇಜ್ ಅರೌಂಡ್ 30 km/ಲೀಟರ್ ಕೊಡ್ತಾ ಇದೆ ಇದು. ಬಟ್ ಇದ್ರದ್ದು ಬೆಸ್ಟ್ ಪಾರ್ಟ್ ಏನು ಅಂದರೆ ಇದ್ರದ್ದು ಸಸ್ಪೆನ್ಷನ್ ಸೆಟಪ್ ಸಖತ್ತಾಗಿದೆ ಇದರಲ್ಲಿ, ತುಂಬ ಕಂಫರ್ಟಬಲ್ ಆಗಿದೆ, ನಿಮಗೆ ಆರಾಮಾಗಿ ಎಲ್ಲ ರೋಡ್ಸಲ್ಲೂ ಬ್ಯಾಡ್ ರೋಡ್ಸಲ್ಲಿ ಸಖತ್ತಾಗಿ ಮ್ಯಾನೇಜ್ ಮಾಡುತ್ತೆ. ಸೊ ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಮೇಂಟೆನೆನ್ಸ್ ಹೀರೋ ಗಾಡಿ ಆಗಿರೋದ್ರಿಂದ ನಿಮಗೆ ಮೇಂಟೆನೆನ್ಸು ತುಂಬ ಚೀಪಾಗಿರುತ್ತೆ. ಸೊ ಆ್ಯಂಡ್ ಆಲ್ಸೋ ಇದು ಏರ್ ಆ್ಯಂಡ್ ಆಯಿಲ್ ಕೂಲ್ ಬೇಸಿಕಲಿ, ಸೊ ಜಾಸ್ತಿ ನಿಮಗೆ ಮೇಂಟೆನೆನ್ಸ್ ಇರೋ ಚಾನ್ಸೇ ಇರಲ್ಲ, ಏನು ಕೂಲೆಂಟ್ ಗೀಲೆಂಟ್ ಏನೂ ಇಲ್ಲ. ಸೊ ದಿಸ್ ಇಸ್ ನಿಮಗೆ ಇಟ್ಸ್ ಅ ವೆರಿ ಗುಡ್ ಬೈಕು, ಸ್ವಲ್ಪ ಹೊಸ ಬೈಕ್ ತೊಗೊಂಡಂಗೂ ಆಗುತ್ತೆ ನಿಮಗೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಕ್ಯಾಟಗರಿ ಆಫ್ ಬೈಕ್ಸು, ಬಟ್ ಐ ವುಡ್ ನಾಟ್ ರೆಕಮೆಂಡ್ ದಿಸ್ ಕ್ಯಾಟಗರಿ ಟು ಬಿಗಿನರ್ಸ್. ಐ ಮೀನ್ ಫಸ್ಟ್ ಟೈಮ್ ಬೈಕ್ ತೊಗೊಳ್ತಾ ಇದ್ದಾರಲ್ವ ಅವ್ರಿಗೆ ರೆಕಮೆಂಡ್ ಮಾಡಲ್ಲ. ಬಟ್ ನೀವು ಫಸ್ಟ್ ಟೈಮ್ ಟೂರ್ ಮಾಡ್ತಾ ಇದ್ದೀರ ಅಂದರೆ ದಿಸ್ ಇಸ್ ಅ ವೆರಿ ಗುಡ್ ಬೈಕ್. ನಿಮಗೆ ಪವರ್ ಬೇಕಂದರೆ ಡಾಮಿನಾರ್, ಟಾರ್ಕ್ ಬೇಕಂದರೆ ಮ್ಯಾವ್ರಿಕ್. ಸೊ ನೆಕ್ಸ್ಟ್ ಕ್ಯಾಟಗರಿ ಬರೋಣ, ಪ್ರಾಕ್ಟಿಕಲ್ ಕ್ಯಾಟಗರಿ. ಸೊ ಪ್ರಾಕ್ಟಿಕಲ್ ಕ್ಯಾಟಗರಿ ಅಂದರೆ ಆರ್ ಫಾರ್ ದೋಸ್ ಪೀಪಲ್, ಅದೇ ಹೇಳಿದೆ ನೋಡಿ, ಐ ಥಿಂಕ್ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದೆ, ಐ ಥಿಂಕ್ ಟೂರರ್ ವರ್ಸಸ್ ನಾನ್ ಟೂರಲ್ಲಿ. ದೇರ್ ಆರ್ ಸಮ್ ಪೀಪಲ್ ಹೂ ಲೈಕ್ ಟು ಟೂರ್ ಆನ್ ದ ಬೈಕು, ಆ್ಯಂಡ್ ಸಮ್ ಪೀಪಲ್ ಹೂ ಲೈಕ್ ಟು ಟೂರ್ ವಿತ್ ದ ಬೈಕು. ಸೊ ಟೂರ್ ಆನ್ ದ ಬೈಕ್, ನನಗೆ ಟೂರ್ ಮಾಡಬೇಕಪ್ಪ, ನನಗೆ ನಿನ್ನ ಬೈಕ್ ಹೆಂಗಾದರೂ ಇರಲಿ, ನನಗೆ ಅದು ಆರಾಮಾಗಿ ಕಂಫರ್ಟೇಬಲ್ ಆಗಿ ಟೂರ್ ಮಾಡಬೇಕು. ಸೊ ಆ ಥರ ಬೈಕ್ ನೀವು ಹುಡುಕ್ತಾ ಇದ್ದೀರ ಅಂದರೆ 3 ಬೈಕ್ಸ್ ನಾನು ಹೇಳ್ತೀನಿ. ಫಸ್ಟ್ ಬೈಕ್ ಬಂದುಬಿಟ್ಟು ಇಸ್ ದ ರಾನಿನ್ 225. ಸೊ ಈ ಬೈಕು ಆ್ಯಕ್ಚುಲಿ ನಿಮಗೆ ತುಂಬ ವ್ಯಾಲ್ಯೂ ಫಾರ್ ಮನಿ ಬೈಕು. ನಿಮಗೆ ಎಸ್ಪೆಷಲಿ ಯು ಡೋಂಟ್ ವಾಂಟ್ ಟು ಸ್ಪೆಂಡ್ ಟು ಮಚ್ ಮನಿ.
ಅಂದರೆ ದಿಸ್ ಇಸ್ ಅ ವೆರಿ ಗುಡ್ ಬೈಕು. ಆ್ಯಂಡ್ ಎಸ್ಪೆಷಲಿ ಇದನ್ನು ಶಾರ್ಟರ್ ರೈಡರ್ಸ್ಗೆ ನಾನು ಜಾಸ್ತಿ ರೆಕಮೆಂಡ್ ಮಾಡ್ತೀನಿ. ಈ ಬೈಕಲ್ಲಿ ನಿಮಗೆ ಸಾಕಷ್ಟು ಲೈಕ್ ಕ್ರೈಟೀರಿಯಾಸ್ನ ಟಿಕ್ ಮಾಡುತ್ತೆ. ನಿಮಗೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ಕಂಪನಿ ಕಡೆಯಿಂದ ನಿಮಗೆ ಟೂರಿಂಗ್ ಸೆಟಪ್ ಕೊಡ್ತಾರೆ. ಸ್ಪೆಷಲ್ ಬೈಕ್ ಫೀಲಿಂಗ್ ನೋಡೋಕೆ ಸ್ವಲ್ಪ ಅಗಲಿ ಆಗಿದೆ, ಬಟ್ ಸ್ಪೆಷಲ್ ಬೈಕ್ ಫೀಲಿಂಗ್ ಕೊಡುತ್ತೆ ನಿಮಗೆ, ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಇದು. ನಿಮಗೆ ಮೈಲೇಜು ಚೆನ್ನಾಗಿ ಕೊಡುತ್ತೆ. ಇದು 40 km/l ಬೆಸ್ಟ್ ಮೈಲೇಜ್ ಕೊಡ್ತಾ ಇದೆ ನಿಮಗೆ ಅಮಂಗ್ ಆಲ್ ದ ಬೈಕ್ಸು. ಆ್ಯಂಡ್ ಟ್ಯಾಂಕ್ ರೇಂಜು 14 ಲೀಟರ್ಸ್ ಇದೆ. ಸೊ ದಟ್ ಈಸ್ ಆಲ್ಸೋ ಕವರ್ ಆಗಿದೆ. ಆ್ಯಂಡ್ ಇದ್ರ ಸಸ್ಪೆನ್ಷನ್ ಅಂತೂ ಸೂಪರ್ ಆಗಿದೆ. ಸೊ ಸಸ್ಪೆನ್ಷನು ಕವರ್ ಆಯಿತು, ಸ್ಪೆಷಲ್ ಬೈಕ್ ಫೀಲು ಸ್ವಲ್ಪ ಕೊಡುತ್ತೆ ನಿಮಗೆ, ಟೂರಿಂಗ್ ಸೆಟಪ್ಪು ಇದೆ, ಎಲ್ಲನೂ ಕೊಡ್ತಾ ಇದೆ. ಫ್ಯೂಲ್ ಟ್ಯಾಂಕ್ ರೇಂಜು ಚೆನ್ನಾಗಿದೆ. ಸೊ ಓವರಾಲ್ ಎಲ್ಲನೂ ಇದು ಕ್ರೈಟೀರಿಯಾಸ್ನ ಮ್ಯಾಚ್ ಮಾಡುತ್ತೆ. ಪ್ಲಸ್ ಪ್ರೈಸು ತುಂಬ ಕಮ್ಮಿ ಇದೆ, ಲೋಯೆಸ್ಟ್ ಪ್ರೈಸ್ ಅರೌಂಡ್ 2.25 lakhs. ಆ್ಯಂಡ್ ಇದರಲ್ಲಿ ಒಂದು ಸ್ಪೆಷಲ್ ರೀಸನ್ ವೈ ಯು ಶುಡ್ ಬೈಸ್, ಇದರಲ್ಲಿ ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದೆ. ಸೊ ಅದರಿಂದ ನಿಮಗೆ ಕ್ಲಚ್ ತುಂಬ ಲೈಟ್ ಆಗಿರುತ್ತೆ. ಸೊ ನೀವು ಟೂರ್ ಮಾಡಬೇಕಾದ್ರೆ ಡೋಂಟ್ ವಾಂಟ್ ಹ್ಯಾಂಡ್ ಪೇನ್ ಬೇಡ ಅಂದರೆ ದಿಸ್ ಇಸ್ ಅ ವೆರಿ ಗುಡ್ ಬೈಕು. ಪ್ಲಸ್ ನಿಮಗೆ ರೈನ್ ರೈಡಿಂಗ್ ನಿಮಗೆ ತುಂಬ ಇಷ್ಟ ಅಂದರೆ ಇದರಲ್ಲಿ ಐ ನೋ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು, ಅದು ರೈನ್ ರೈಡಿಂಗಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿಲ್ಲ, ಬಟ್ ಒಂದು ABS ಮೋಡ್ ಕೊಟ್ಟಿದ್ದಾರೆ ಫಾರ್ ರೈನ್ ಆ್ಯಂಡ್ ರೋಡು. ಸೊ ರೈನ್ ಮೋಡಲ್ಲಿ ನೀವು ಓಡಿದ್ರೆ ನಿಮಗೆ ಇದು ಒಳ್ಳೆ ಬ್ರೇಕಿಂಗ್ ಕೊಡುತ್ತೆ. ಸೊ ದಟ್ ಈಸ್ ವೆರಿ ಗುಡ್. ಸೊ ಅಗೇನ್ ಆ ಆಸ್ಪೆಕ್ಟ್ನ ಕನ್ಸಿಡರ್ ಮಾಡೋದು ಇದು ಒಂದು ಒಳ್ಳೆ ಬೈ. ಸೊ ಒಂಥರ ನನಗೆ ಆ್ಯಕ್ಚುಲಿ ಹಂಟರ್ ಮತ್ತು ಇದರಲ್ಲಿ ಐ ಚೋಸ್ ಹಂಟರ್ ಬಿಕಾಸ್ ಆಫ್ ದ ಇಮೋಷನಲ್ ವ್ಯಾಲ್ಯೂ, ಬಟ್ ಪ್ರಾಕ್ಟಿಕಾಲಿಟಿ ಯೋಚನೆ ಮಾಡಿದ್ರೆ ದಿಸ್ ಇಸ್ ಅ ವೆರಿ ಗುಡ್ ಬೈ ಆ್ಯಕ್ಚುಲಿ. ಸೊ ಚೆನ್ನಾಗಿದೆ ಈ ಬೈಕು. ಸೊ ಇನ್ ಕೇಸ್ ಶಾರ್ಟರ್ ರೈಡರ್ ಆಗಿದೆ ಯು ಕ್ಯಾನ್ ಗೋ ವಿತ್ ಇಟ್. ಇಫ್ ನೀವು ಸ್ವಲ್ಪ ಟಾಲ್ ರೈಡರ್ ಆಗಿದ್ದೀರಾ ಅಂದರೆ ದೆನ್ ಯು ಕ್ಯಾನ್ ಗೋ ವಿತ್ V-Storm 250. ಸೊ V-Storm 250 ಐ ವುಡ್ ಸೇ ಸ್ವಲ್ಪ ಟಾಲ್ ಇದೆ, 825 ಇದೆ. ಸೊ ಇನ್ ಕೇಸ್ ನೀವು ಟಾಲ್ ಇದ್ದೀರಾ ಅಂದರೆ ಮಾತ್ರ ಹೋಗಿ. ಎಸ್, ಎರಡೂ ಬಿಗಿನರ್ ರೈಡರ್ಸ್ಗೆ ಫ್ರೆಂಡ್ಲಿ ಇದೆ, ಬಟ್ ಒಂದು ಮೇನ್ ಥಿಂಗ್ ಇಸ್ ನೀವು ಸ್ವಲ್ಪ ಟಾಲ್ ಇರಬೇಕಷ್ಟೇ, ಇನ್ನೇನಿಲ್ಲ. ಸೊ ಅದರಲ್ಲಿ ನೀವು ಶಾರ್ಟ್ ಇದ್ದರೆ ಬಿಗಿನರ್ ರೈಡರ್ ತುಂಬ ಫ್ರೆಂಡ್ಲಿ ಇದೆ. ಇದು ಸ್ವಲ್ಪ ಟಾಲ್ ಇದ್ದರೆ ಬಿಗಿನರ್ ರೈಡರ್ ಫ್ರೆಂಡ್ಲಿ ಇದೆ. ಆ್ಯಂಡ್ ಮೋರ್ ಓವರ್ ಇದ್ರದ್ದು ವೆಯ್ಟ್ ಕಮ್ಮಿ ಇದೆ, ರಾನಿಂದೂ ವೆಯ್ಟ್ ಕಮ್ಮಿ ಇದೆ, ಇದ್ರದ್ದು ವೆಯ್ಟ್ ಕಮ್ಮಿ ಇದೆ. ಬಟ್ ದಿಸ್ ಲುಕ್ಸ್ ಬಿಗ್, ನಿಮ್ಮ ವೆಯ್ಟು ಕಮ್ಮಿ ಇದೆ, ಪ್ಲಸ್ ನೋಡೋಕ್ಕೂ ತುಂಬ ದೊಡ್ಡದಾಗಿದೆ. ದಿಸ್ ಇಸ್ ವೆರಿ ಗುಡ್ ಲುಕಿಂಗ್ ಬೈಕ್ ಆ್ಯಕ್ಚುಲಿ, ಅನ್ಲೈಕ್ ರಾನಿನು ನೋಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ದ ಬೆಸ್ಟ್ ಇದೆ, ಬಿಕಾಸ್ ಇದರಲ್ಲಿ ನಿಮಗೆ ಕಂಪ್ಲೀಟ್ ಹಾರ್ಡ್ ಲಗೇಜ್ ಕ್ಯಾರಿ ಮಾಡ್ಬೋದು, ನಿಮಗೆ ಪ್ಯಾನಿಯರ್ಸು ಕ್ಯಾರಿ ಮಾಡ್ಬೋದು, ನೀವು ಟಾಪ್ ಬಾಕ್ಸು ಕ್ಯಾರಿ ಮಾಡ್ಬೋದು. ಪ್ಲಸ್ ಸೀಟಿಂಗ್ ಕಂಫರ್ಟ್ ಅಂತೂ ತುಂಬ ಚೆನ್ನಾಗಿದೆ, ನೀವು ಆರಾಮಾಗಿ ವಿತ್ ಪಿಲಿಯನ್ ನೀವು ಹೋಗ್ಬೋದು. ಸೊ ರಾನಿನಲ್ಲಿ ವಿತ್ ಪಿಲಿಯನ್ ಹೋಗೋಕ್ಕಾಗಲ್ಲ, ಇದರಲ್ಲಿ ನಿಮ್ಗೆ ಆರಾಮಾಗಿ ವಿತ್ ಪಿಲಿಯನ್ ಹೋಗ್ಬೋದು. ಸೊ ದಟ್ ಈಸ್ ದ ಅಡ್ವಾಂಟೇಜು. ಆ್ಯಂಡ್ ಫ್ಯೂಲ್ ರೇಂಜ್ ಆ್ಯಕ್ಚುಲಿ ನಿಮಗೆ ಟ್ಯಾಂಕ್ ರೇಂಜ್ ಕಮ್ಮಿ ಇದೆ, ಬೇಸಿಕಲಿ 12 ಲೀಟರ್ ಇದೆ, ಬಟ್ ನಿಮಗೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಸೊ ದಟ್ ಈಸ್ ಅನ್ ಅಡ್ವಾಂಟೇಜು. 35 to 40 ಕೊಡುತ್ತೆ ಸಮ್ವೇರ್. ಸೊ ದಟ್ಸ್ ಅ ವೆರಿ ಗುಡ್ ಮೈಲೇಜು. ಆ್ಯಂಡ್ ಐ ಥಿಂಕ್ ಸ್ಪೆಷಲ್ ಬೈಕ್ ಫೀಲ್ ಅಂತೂ ನಿಮ್ಗೆ ಕೊಡುತ್ತೆ. ಮೇಂಟೆನೆನ್ಸು ನಿಮಗೆ ಚೆನ್ನಾಗಿದೆ. ಇದು ಲೈಕ್ ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ, ಆ್ಯಂಡ್ ಸುಜುಕಿ ಇಂಜಿನು ಬುಲೆಟ್ ಪ್ರೂಫ್ ಜಾಪನೀಸ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಅಗೇನ್ ಮೇಂಟೆನೆನ್ಸ್ ತುಂಬ ಚೀಪ್ ಆಗಿದೆ. ದ ಓನ್ಲಿ ಇಶ್ಯೂ ವಿತ್ ದಿಸ್ ಬೈಕ್ ಇಸ್ ಸಸ್ಪೆನ್ಷನ್ ಸೆಟಪ್ಪು ಇಟ್ ಇಸ್ ನಾಟ್ ಆ್ಯಸ್ ಗುಡ್ ಆಸ್ ದ ರಾನಿನು. ಸ್ವಲ್ಪ ಐ ವುಡ್ ಸೇ ಕಂಪ್ಲೇಂಟ್ ಆಗಿದೆ. ಬ್ಯಾಡ್ ರೋಡ್ಸಲ್ಲಿ ಸ್ವಲ್ಪ ನಿಮಗೆ ಕೆಟ್ಟ ಪರ್ಫಾರ್ಮೆನ್ಸ್ ಕೊಡುತ್ತೆ, ಬಟ್ ನೀವು ಆಲ್ಮೋಸ್ಟ್ ಆಲ್ ರೋಡ್ಸಲ್ಲಿ ಚೆನ್ನಾಗೇ ಕೊಡುತ್ತೆ. ಸ್ವಲ್ಪ ಐ ಮೀನ್ ಸೇ ಸ್ಲೋವಾಗಿ ಆರಾಮಾಗಿ ಓಡಿಸ್ತಾರೆ, ನೀವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ಬೈ ಮಾಡಬಾರ್ದು ಅಂತ ಹೇಳಲ್ಲ, ಬಟ್ ನಿಮಗೆ ತುಂಬ ನೀವು ಅಷ್ಟು ಸ್ಪೆಸಿಫಿಕ್ ಆಗಿದ್ದೀರಾ, ಸಸ್ಪೆನ್ಷನ್ ನಂಗೆ ಒಳ್ಳೆಯದೇ ಬೇಕು ಅಂದರೆ ದೆನ್ ನೀವು ನೆಕ್ಸ್ಟ್ ಬೈಕ್ ನಾನು ಹೇಳೋದು ಹೋಗ್ಬೋದು. ದಟ್ ಈಸ್ ದ ಸ್ಕ್ರ್ಯಾಮ್ 440. ಸೊ ಸ್ಕ್ರ್ಯಾಮ್ 440 ಐ ವುಡ್ ಸಜೆಸ್ಟ್ ಆಲ್ ದ ರೈಡರ್ಸ್, ಅಂದರೆ ಎಲ್ಲ ಥರ ರೈಡರ್ಸ್, ನೀವು ಟಾಲ್ ಆಗಿದ್ದೀರೋ ಶಾರ್ಟ್ ಆಗಿದ್ದೀರೋ, ಸೊ ಇಬ್ಬರಿಗೂ ಈ ಬೈಕ್ ಸೂಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಬಿಗ್ ಬೈಕ್ ಫೀಲು ಇದೆ, ನಿಮಗೆ ಸೀಟ್ ಹೈಟು 795 mm ಇದೆ. ಆ್ಯಂಡ್ ಸಸ್ಪೆನ್ಷನ್ ಸೆಟಪ್ ಆಲ್ಸೋ ನಿಮಗೆ ಇಲ್ಲಿ ತುಂಬ ಕಂಫರ್ಟಬಲ್. ದಿಸ್ ಇಸ್ ದ ಬೆಸ್ಟ್ ಸಸ್ಪೆನ್ಷನ್ ಸೆಟಪ್, ಏನಕ್ಕೆ ಮುಂದ್ಗಡೆ 190 ಇದೆ ಆ್ಯಂಡ್ ಹಿಂದ್ಗಡೆ 180 mm ಟ್ರಾವೆಲ್ ಇದೆ. ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿನೂ ಚೆನ್ನಾಗಿದೆ, ಇಲ್ಲಿ 15 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಆ್ಯಂಡ್ ಮೈಲೇಜ್ ಅರೌಂಡ್ 30 to 35 ಕೊಡುತ್ತೆ. ಸೊ ದಟ್ ಈಸ್ ವೆರಿ ಗುಡ್ ಮೈಲೇಜು. ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಇದರ ಒಂದು ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಬಗ್ಗೆ ಕೇಳಲೇಬೇಡಿ. ಇಟ್ಸ್ ಡಿರೈವ್ ಫ್ರಮ್ ಅನ್ ಅಡ್ವೆಂಚರ್ ಬೈಕ್, ಸೊ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿದೆ. ರೀಸೆಂಟ್ಲಿ ಇದರಲ್ಲಿ ಸ್ಕ್ರಾಮ್ 440 ಆಬ್ವಿಯಸ್ಲಿ 411 ಅಪ್ಗ್ರೇಡ್ ಇದು ಬೇಸಿಕಲಿ. ಸೊ ಇದರಲ್ಲಿ ಈಗ ಟಾಪ್ ಬಾಕ್ಸ್ನ ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಟಾಪ್ ಬಾಕ್ಸು ಲಗೇಜ್ ಕ್ಯಾರಿ ಮಾಡ್ಬೋದು. ಆಲ್ಮೋಸ್ಟ್ ನಿಮಗೆ ಪವರ್ ಸ್ವಲ್ಪ ಅಪ್ಡೇಟ್ ಆಗಿದೆ, ಸ್ವಿಚಬಲ್ ABS ಇದೆ. ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿದೆ, ಸ್ಪೆಷಲ್ ಬೈಕ್ ಫೀಲ್ ಅಂತೂ ಕೊಡುತ್ತೆ. ಓವರಾಲ್ ನಿಮಗೆ ಆ್ಯಸ್ ಅ ಪ್ರಾಕ್ಟಿಕಲ್ ಬೈಕ್ ನಿಮಗೆ ಎಲ್ಲನೂ ಬಾಕ್ಸಸ್ ಸ್ಟಿಕ್ ಮಾಡುತ್ತೆ. ಮೇಂಟೆನೆನ್ಸು ಕಮ್ಮಿ ಇದೆ, ಬಿಕಾಸ್ ಇದು ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಮೇಂಟೆನೆನ್ಸು ತುಂಬ ಕಮ್ಮಿನೇ ಇದೆ. ಸೊ ಆಲ್ ದ ಥಿಂಗ್ಸ್ ಕವರ್ ಆಗಿಬಿಡುತ್ತೆ ನಿಮಗೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಾಕ್ಟಿಕಲ್ ಬೈಕ್ ನನ್ನ ಪ್ರಕಾರ. ಐನೋ V-Storm ಮತ್ತು ಸ್ಕ್ರ್ಯಾಮಲ್ಲಿ ನಿಮಗೆ ಕನ್ಫ್ಯೂಷನ್ ಇದೆ ಅಂದರೆ ನಾನು ಇನ್ನೊಂದು ವೀಡಿಯೋ ಮಾಡೋ ಪ್ಲಾನ್ ಇದೆ. ಸೊ ವೆಯ್ಟ್ ಮಾಡಿ, ನಿಮಗೆ ಎಕ್ಸಾಕ್ಟ್ಲಿ ನಾನು ಕೊಡ್ತೀನಿ. ಬಟ್ ಸ್ಟಿಲ್ ಆ್ಯಸ್ ಆಫ್ ನೌ ನನ್ನ ಪ್ರಕಾರ ದಿಸ್ ಇಸ್ ಅಮಂಗ್ ದ ಪ್ರಾಕ್ಟಿಕಲ್ ಬೈಕ್, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ ಸ್ಕ್ರ್ಯಾಮ್ 440, ಬಿಕಾಸ್ ಎಲ್ಲ ಥರ ರೈಡರ್ಸ್ಗೆ ನಿಮಗೆ ಸೂಟ್ ಆಗುತ್ತೆ ಇದು. ಆ್ಯಂಡ್ ಮೋರ್ ಓವರ್ ಈ ಬೈಕ್ನ ನೀವು ಆಫ್ ರೋಡಿಂಗ್ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಐ ನೋ ದಿಸ್ ಇಸ್ ಟೂರಿಂಗ್ ಬೈಕ್ ಲಿಸ್ಟ್ ಇದು, ಬಟ್ ಆಫ್ ರೋಡಿಂಗಲ್ಲೂ ಇದನ್ನ ಯೂಸ್ ಮಾಡ್ಬೋದು. ಏನಕ್ಕೆ ಈಗ ನಾನು ಈ ಬೈಕ್ನ ಸ್ಪೆಸಿಫಿಕ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಬೇಸಿಕಲಿ ಈಗ ಟ್ಯೂಬ್ಲೆಸ್ ಟೈರಲ್ಲಿ ಬರ್ತಾ ಇದೆ. ಸೊ ಅದರಿಂದ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಬರೋದ್ರಿಂದ ದಿಸ್ ಬಿಕಮ್ಸ್ ಅ ವೆರಿ ಈಸಿ ರೆಕಮೆಂಡೇಷನ್. ನಾವು ಮೊದಲು ನಾನು ಇದನ್ನ ಐ ಥಿಂಕ್ ಬೇರೆ ವೀಡಿಯೋಸಲ್ಲಿ ಎಲ್ಲೋ ರೆಕಮೆಂಡ್ ಮಾಡಿಲ್ಲ ಅಂದರೆ ಬಿಕಾಸ್ ಆಫ್ ದ ಟ್ಯೂಬ್ ಟೈರು, ಅದೊಂದು ದೊಡ್ಡ ಪೇನ್ ಆಗಿಬಿಡುತ್ತೆ ಬಿಗಿನರ್ಸ್ಗೆ. ಸೊ ಅದು ಒಂದು ಪೇನ್ ಇಲ್ಲ ಈಗ, ಸೊ ಆರಾಮಾಗಿ ನೀವು ಟೂರ್ ಮಾಡ್ಬೋದು ವಿತ್ ದಿಸ್ಸು.
ವಿ ಸ್ಟಾಮಲ್ಲಿ ಐ ಥಿಂಕ್ ದ ಮೇನ್ ಅಡ್ವಾಂಟೇಜ್ ಓವರ್ ದಿಸ್ ಒಂದೇ ಒಂದು ಅಡ್ವಾಂಟೇಜ್ ಇದೆ ಇದ್ರ ಮೇಲೆ. ಸೊ ಐ ಮೀನ್ ಕಂಪ್ಯಾರಿಸನ್ ಇನ್ನೂ ಫುಲ್ ಕಂಪ್ಯಾರಿಸನ್ ಮಾಡ್ತೀನಿ, ಬಟ್ ಮೇನ್ ಅಡ್ವಾಂಟೇಜ್ ಬಂದು ಇದರಲ್ಲಿ ವಿಂಡ್ ಪ್ರೊಟೆಕ್ಷನ್ ಬಂದು ನಿಮಗೆ ವಿ ಸ್ಟಾಮಲ್ಲಿ ಬೆಟರ್ ಸಿಗುತ್ತೆ. ಸೊ ನೀವು ಜಾಸ್ತಿ ದೂರ ಹೋಗ್ಬೇಕಂತ ಇದ್ದೀರಾ ಅಂದರೆ ಐ ಥಿಂಕ್ ವಿ ಸ್ಟಾಮ್ ಇಸ್ ಬೆಟರ್. ಬಟ್ ನಿಮಗೆ ಒಂದು ಬೆಟರ್ ಬೈಕ್ ಬೇಕು ಓವರ್ ಆಲ್ ಅಂದರೆ ಐ ಥಿಂಕ್ ದ ಸ್ಕ್ರಾಮ್ 440 ಇಸ್ ಅ ಬೆಟರ್ ಆಪ್ಷನ್ ಅಂತ ಹೇಳ್ತೀನಿ ಪ್ರಾಕ್ಟಿಕಲ್ ಬೈಕ್ಸಲ್ಲಿ. ಸೊ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಡೋಣ, ದಟ್ ಈಸ್ ದ ಪ್ರೀಮಿಯಂ ಬೈಕ್ ಕ್ಯಾಟಗರಿ. ಸೊ ಈ ಪ್ರೀಮಿಯಂ ಬೈಕ್ಸ್ ಬಂದ್ಬಿಟ್ಟು ಐ ವುಡ್ ಸೇ ದಟ್ ಟೂರಿಂಗ್ ಮಾಡುತ್ತೆ ಚೆನ್ನಾಗಿ, ಬಟ್ ಆಸ್ ಐ ಟೋಲ್ಡು ನಿಮಗೆ ಪ್ರಾಕ್ಟಿಕಲ್ ಬೈಕ್ಸ್ ಲೆವೆಲ್ ನಿಮಗೆ ಟೂರಿಂಗ್ ಮಾಡೋದು ಕೇಪಬಿಲಿಟಿ ವೈಸ್ ಅದ್ರ ಲೆವೆಲ್ ಇಲ್ಲ. ಬಟ್ ಸ್ಟಿಲ್ ನಿಮಗೆ ಒಂದು ಇನಿಷಿಯಲ್ ಡೇಸಲ್ಲಿ ನೀವು ಏನೋ ಬಿಗಿನರ್ ರೈಡ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ನೀವು ವ್ಲಾಗಿಂಗ್ ಮಾಡ್ತಾ ಇರ್ತೀರಾ, ನೀವು ಸಾಕಷ್ಟು ಕಡೆ ಸುತ್ತಾಡ್ತೀರಾ, ಫೋಟೋಸ್ ಎಲ್ಲ ನೀವು ತೆಗಿತೀರಾ, ಟೂರ್ ಮಾಡಿದ ಲೊಕೇಶನ್ ಎಲ್ಲ ಫೋಟೋ ತೆಗಿತೀರಾ. ಸೊ ಆವಾಗ ನಿಮಗೆ ಬೈಕ್ ಜೊತೆ ಒಂದು ಸಖತ್ತಾಗಿ ಕಾಣಬೇಕು, ಒಂದು ಗುಡ್ ಲುಕಿಂಗ್ ಬೈಕ್ಸ್ ಇರಬೇಕು, ನೀವು ರೈಡ್ ಮಾಡಬೇಕಂದ್ರೆ ಒಂದು ಸ್ಪೆಷಲ್ ಫೀಲಿಂಗ್ ಕೊಡಬೇಕು. ಸೊ ಆ ಥರ ಬೈಕ್ಸು ನಿಮಗೆ ಐ ಥಿಂಕ್ ಈ ಎರಡು ಬೈಕು ಕೊಡುತ್ತೆ, ಬಿಕಾಸ್ ದಿಸ್ ಮೇಕ್ಸ್ ಯು ಫೀಲ್ ಯು ಆರ್ ಓನಿಂಗ್ ಅ ಪ್ರೀಮಿಯಂ ಬೈಕು. ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಐ ವುಡ್ ಸೇ ನಿಮಗೆ ನಾರ್ಮಲ್ ಬೈಕ್ ಇದ್ರೂ ಸಾಕು ನಿಮಗೆ. ಸೊ ನಿಮಗೆ ಎಕ್ಸ್ಪ್ಲೋರಿಂಗ್ ತುಂಬ ಇಷ್ಟ ಅಂದರೆ ಈ ಬೈಕ್ಸ್ನ ನೀವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಯು ವಾಂಟ್ ಅ ಪ್ರೀಮಿಯಂ ಲುಕ್ಕು, ನೀವೊಂದು ಎಲ್ಲೋ ಬೀಚ್ ಮುಂದೆ ಹೋದಾಗ, ಮೌಂಟೇನ್ ಮುಂದೆ ಹೋದಾಗ ಒಂದು ಒಳ್ಳೆ ಫೋಟೋ ಬರಬೇಕು, ಅಲ್ಲಿ ಒಳ್ಳೆ ವ್ಲಾಗ್ಸ್ ಬರಬೇಕು ಅಂದರೆ ಐ ಥಿಂಕ್ ಯು ಕ್ಯಾನ್ ಬೈ ದೀಸ್ ಟು ಬೈಕ್ಸು. ಬಟ್ ಎಸ್ ಟೂರಿಂಗ್ ಕೇಪಬಿಲಿಟಿಲಿ ಐ ವುಡ್ ಸೇ ಪ್ರಾಕ್ಟಿಕಲ್ಗಿಂತ ಸ್ವಲ್ಪ ಕಮ್ಮಿ ಇದೆ ಓವರ್ ಆಲ್ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಬಟ್ ನಿಮ್ಗೆ ಪ್ರೀಮಿಯಂ ಫೀಲ್ ಕೊಡುತ್ತೆ, ದಟ್ಸ್ ವೈ ಐಮ್ ರೆಕಮೆಂಡಿಂಗ್ ಇಟ್. ಸೊ ಎರಡು ಬೈಕ್ ಯಾವುದು ಅಂದರೆ ಒಂದು CB350 ಹೋಂಡಾ ಅವ್ರದ್ದು, ಹಾಗೂ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಮೀಟಿಯರ್ 350. ಸೊ CB350 ನೀವೇನಾದರೂ ತೊಗೊಳ್ಳೋ ಪ್ಲ್ಯಾನ್ ಇದೆ ಅಂದರೆ ಐ ವುಡ್ ರೆಕಮೆಂಡ್ ಯು ಟು ಗೋ ಫಾರ್ ದ DLX ಪ್ರೋ ವೇರಿಯಂಟೇ ತೊಗೊಳ್ಳಿ. ಆ್ಯಂಡ್ ನನಗೆ ಪರ್ಸ್ನಲಿ ಇದರಲ್ಲಿ ಫೇವ್ರೇಟ್ ಕಲರ್ ಇರೋದು ಡ್ಯೂನ್ ಬ್ರೌನು. ಸೊ ಐ ಥಿಂಕ್ ಟೂರಿಂಗ್ ಮಾಡಬೇಕಾದ್ರೆ ಅದು ಜಾಸ್ತಿ ಸೂಟ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಬಂದುಬಿಟ್ಟು ನೀವು ಸಿಟಿಯಲ್ಲಿ ಓಡಿಸ್ತಾ ಇದ್ದೀರಾ ಅಂದರೆ ದಟ್ ವುಡ್ ಬಿ ಅ ಬೆಟರ್ ಆಪ್ಷನ್. ಬಟ್ ಟೂರಿಂಗ್ ಮಾಡೋಕ್ಕೆ ನನಗೆ ಆಗೋ ಈ ಡ್ಯೂನ್ ಬ್ರೌನ್ ತುಂಬ ಇಷ್ಟ ಆಯಿತು, ಅದು DLX ಪ್ರೋನೇ ತೊಗೊಳ್ಳಿ. ಆ್ಯಂಡ್ ಇನ್ ಕೇಸ್ ನೀವು if you are planning to buy the Meteor 350, then go for the Stellar variant. ರೆಡ್ ಆ್ಯಂಡ್ ಬ್ಲೂ ಕಲರ್ ಇದೆ, ಸೊ ಯಾವುದೊಂದು ಚೂಸ್ ಮಾಡಿ. ಆರ್ ನೀವು ಇನ್ ಕೇಸ್ ಇನ್ನೂ ಸ್ವಲ್ಪ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ನೀವು ಅರೋರಾದು ವೇರಿಯಂಟ್ ತೊಗೊಳ್ಳಿ, ಯಾವುದಾದ್ರು ತೊಗೊಳ್ಳಿ, ಎಲ್ಲ ಕಲರು ಚೆನ್ನಾಗಿದೆ ಅರೋರಾ ವೇರಿಯಂಟಲ್ಲಿ. ಬಟ್ ಓನ್ಲಿ ಥಿಂಗ್ ಯು ನೀಡ್ ಟು ಡೂ ಇಸ್ ನೀವು ಅದರಲ್ಲಿ ಟ್ಯೂಬ್ ಟೈರಲ್ಲಿ ಬರ್ತಾ ಇದೆ ಸ್ಪೋಕ್ ವೀಲ್ಸ್ ಇದೆ. ಇನ್ ಕೇಸ್ ನೀವು ಟೂರಿಂಗ್ ಮಾಡೋ ಪ್ಲಾನ್ ಇದೆ ಅಂದರೆ ಯು ಹ್ಯಾವ್ ಟು ಗೋ ಫಾರ್ ದ ಅಲಾಯ್ ವೀಲ್. ಸೊ ಅಲಾಯ್ ವೀಲ್ನ ಸಪ್ರೇಟಾಗಿ ಬೈ ಮಾಡ್ಬಿಟ್ಟು ಇದಕ್ಕೆ ಹಾಕಬೇಕಾಗುತ್ತೆ. ಸೊ ದಟ್ ಈಸ್ ಒನ್ ಎಕ್ಸ್ಟ್ರಾ ಕಾಸ್ಟು, ಬಟ್ ನಿಮಗೆ ಲುಕ್ಸು ಸಿಗುತ್ತೆ ನಿಮಗೆ ಆ ಬೈಕಲ್ಲಿ. ಸೊ ದಟ್ ಈಸ್ ವಾಟ್ ಐ ವುಡ್ ರೆಕಮೆಂಡು. ಬಟ್ ಎನಿವೆ ಲೆಟ್ಸ್ ಕಮ್ ಟು ದ ಪ್ರಾಕ್ಟಿಕಾಲಿಟಿ ಆಸ್ಪೆಕ್ಟ್ ನೀವು ಬರೋದಾದ್ರೆ ಆ್ಯಂಡ್ ಕ್ರೈಟೀರಿಯಾನ ಎಷ್ಟು ಮ್ಯಾಚ್ ಆಗುತ್ತೆ ಅಂದರೆ CB350 ಬಂದ್ಬಿಟ್ಟು ನಿಮಗೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಕಂಪನಿ ಕಡೆಯಿಂದನೇ ನಿಮಗೆ ಟೂರಿಂಗ್ ಕಿಟ್ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಲೈಕ್ ಲಗೇಜ್ ಕ್ಯಾರಿಯರ್ಸು ಹಿಂದ್ಗಡೆ ಆ್ಯಂಡ್ ಎವ್ರಿಥಿಂಗು, ಬ್ಯಾಗ್ಸು ಎವ್ರಿಥಿಂಗ್ ಕೊಡ್ತಾರೆ. ಪ್ಲಸ್ ನಿಮಗೆ ಫಾಗ್ ಲೈಟ್ಸ್ ಬೇರೆ ಕೊಡ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಗುಡ್. ಸೊ ಕೆಲವರಿಗೆ ಇನಿಷಿಯಲಿ ಬಿಗಿನರ್ಸ್ಗೆ ತುಂಬ ಚೆನ್ನಾಗಿ ಫಾಗ್ ಲೈಟ್ನ ಇನ್ಸ್ಟಾಲ್ ಮಾಡೋಕ್ಕೆ ಸ್ವಲ್ಪ ಭಯ ಇರುತ್ತೆ, ವಾರಂಟಿ ಲ್ಯಾಪ್ಸ್ ಆಗಿಬಿಡುತ್ತೆ ಅಂತ. ಸೊ ಕಂಪನಿ ಕಡೆಯಿಂದ ನಿಮಗೆ ಫಾಗ್ ಲೈಟ್ ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗು. ಸೀಟ್ ತುಂಬ ಕಂಫರ್ಟೇಬಲ್ ಆಗಿದೆ. ನೀವು ಇದರಲ್ಲಿ ಪಿಲಿಯನ್ ಜೊತೆ ಹೋಗ್ಬೋದು. ನೀವು ಪಿಲಿಯನ್ ಜೊತೆ ಹೋಗ್ಬೇಕಂದ್ರೆ ನೀವು ಸ್ಯಾಡಲ್ ಬ್ಯಾಗ್ ಜೊತೆ ಕ್ಯಾರಿ ಮಾಡಬೇಕು. ಸೇಮ್ ಥಿಂಗ್ ಮೀಟಿಯರ್ದೇನೋ ಅದೇ ಥರನೇ ಪಿಲಿಯನ್ ಜೊತೆ ಹೋಗ್ಬೇಕಾದ್ರೆ ಸ್ಯಾಡಲ್ ಬ್ಯಾಗ್ ಕ್ಯಾರಿ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಪೆಷಲ್ ಬೈಕ್ ಫೀಲಿಂಗ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ. ಸಕ್ಕತ್ತಾಗಿದೆ ನೋಡೋಕ್ಕೆ, ಲುಕ್ಕು ಚೆನ್ನಾಗಿದೆ, ಹಿಂದ್ಗಡೆ ನಿಮಗೆ ಎಕ್ಸಾಸ್ಟ್ ಸೌಂಡು ಸಕ್ಕತ್ತಾಗಿರುತ್ತೆ, ಫೀಲ್ ಅಂತೂ ಸೂಪರ್ ಆಗಿದೆ, ಸ್ಪೆಷಲ್ ಬೈಕ್ ಫೀಲಿಂಗ್ ಇದೆ. ಮೇಂಟೆನೆನ್ಸ್ ಅಂತೂ ಹೋಂಡಾದು ಗಾಡಿ, ಸೊ ಇಟ್ಸ್ ಅ ಬುಲೆಟ್ ಪ್ರೂಫ್ ಗಾಡಿ ಹೋಂಡಾ, ನಿಮ್ಗೆ ಗೊತ್ತಿರೋ ಹತ್ರ. ಸೊ ಮೇಂಟೆನೆನ್ಸ್ ಸೂಪರ್ ಈಸಿ. ಓನ್ಲಿ ಮೇಂಟೆನೆನ್ಸ್ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ ಅಂದರೆ ಇದರಲ್ಲಿ ಬ್ರೇಕ್ ಪ್ಯಾಡ್ ಸ್ವಲ್ಪ ಕಾಸ್ಟ್ಲಿ ಇದೆ. ಅದು ಏನಕ್ಕೆ ಜಾಸ್ತಿ ಇದೆ ನಂಗೆ ಗೊತ್ತಿಲ್ಲ. ಸೊ ಇನ್ಕೆ ನೀವು ಇದನ್ನು ತೊಗೊಳ್ಳೋ ಪ್ಲಾನ್ ಇದೆ ಅಂದರೆ ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ಆಫ್ಟರ್ ಮಾರ್ಕೆಟ್ ಬ್ರೇಕ್ ಪ್ಯಾಡ್. ಅದೊಂದೇ ಕಾಸ್ಟ್ ಜಾಸ್ತಿ ಇದೆ ಇದರಲ್ಲಿ. ಅದು ಬಿಟ್ಟರೆ ದ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನೂ ಚೆನ್ನಾಗಿದೆ ಇದರಲ್ಲಿ. ನಿಮಗೆ 15.3 ಲೀಟರ್ ಟ್ಯಾಂಕ್ ಇದೆ. ಸೊ ಮೈಲೇಜು ಚೆನ್ನಾಗಿ ಕೊಡುತ್ತೆ. ಇದು 40 ಅರೌಂಡ್ ಕೊಡುತ್ತೆ ಅಂತ ಕೆಲವರು ಹೇಳ್ತಾರೆ. ಬಟ್ ಐ ಥಿಂಕ್ 35 ಅಂತೂ ಮಿನಿಮಮ್ ಕೊಟ್ಟೆ ಕೊಡುತ್ತೆ ಇದು ಮೈಲೇಜು. ಸೊ ದಟ್ ಈಸ್ ವೆರಿ ಗುಡ್, ಬಿಕಾಸ್ ಇದು ಟಾಲ್ ಗೇರಿಂಗ್ ಇರೋದ್ರಿಂದ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಆ್ಯಕ್ಚುಲಿ ನಿಮಗೆ. ಸೊ ನೀವು ಲಾಂಗ್ ರೈಡ್ ಮಾಡ್ತಾ ಇದ್ರೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಈ ಗಾಡಿ ಆ್ಯಕ್ಚುಲಿ. ಆ್ಯಂಡ್ ಆಬ್ವಿಯಸ್ಲಿ ಇದು ಸಸ್ಪೆನ್ಷನ್ ಸೆಟಪ್ ಬರೋದಾದ್ರೆ ಆ್ಯಸ್ ಐ ಟೋಲ್ಡು ಸಸ್ಪೆನ್ಷನ್ ಓಕೆ ಇದೆ. ಲೈಕ್ ತುಂಬಾ ಲೈಕ್ ಕೆಟ್ಟದಾಗೂ ಇಲ್ಲ, ತುಂಬ ಸೂಪರ್ ಆಗೂ ಇಲ್ಲ. ಇಟ್ ಈಸ್ ಡೀಸೆಂಟ್. ನಿಮಗೆ ನಾರ್ಮಲ್ ಟ್ರಾವೆಲ್ ಮಾಡಬೇಕಾದ್ರೆ ಸ್ಲೋ ಆಗಿ ಹೋಗಬೇಕಾದೆಲ್ಲ ಆರಾಮಾಗಿರುತ್ತೆ. ಸ್ವಲ್ಪ ಬ್ಯಾಡ್ ರೋಡ್ಸ್ ಮೇಲೆ ಹೋಗ್ತಾ ಇದ್ದೀರ ಅಂದರೂ ಆರಾಮಾಗಿರುತ್ತೆ. ನೀವು ಫಾಸ್ಟಾಗಿ ಬ್ಯಾಡ್ ರೋಡ್ಸ್ ಮೇಲೆ ಹೋದರೆ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ. ಅವ್ರು ನೀವು ತುಂಬ ಕೆಟ್ಟದಾಗಿದೆ ರೋಡು, ಆ ಫೀಲ್ ಆಗುತ್ತೆ ಅಷ್ಟೇ. ಸೊ ಐ ಡೋಂಟ್ ಥಿಂಕ್ ನೀವು ಜನರಲಿ ಟೂರ್ ಮಾಡಬೇಕಾದ್ರೆ ಅಷ್ಟೊಂದು ಎನ್ಕೌಂಟರ್ ಮಾಡಲ್ಲ. ಸೊ ಯು ಕ್ಯಾನ್ ಮ್ಯಾನೇಜ್ ದಿಸ್, ಅಷ್ಟೊಂದೇನು ಕಷ್ಟ ಆಗಲ್ಲ. ಓವರ್ ಆಲ್ ಇಟ್ಸ್ ಅ ಗುಡ್ ಸಸ್ಪೆನ್ಷನ್ ಅಲ್ಲಿ. ಸೊ ದಟ್ ಈಸ್ ವಾಟ್ ಐ ಲೈಕ್ ಟು ಸೇ ವಿತ್ CB350. ಸೊ ಮೀಟಿಯರ್ 350 ಬರೋದಾದರೆ ಐ ಥಿಂಕ್ ಇದರಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ನಿಮಗೆ. ಐ ಥಿಂಕ್ ಇದರಲ್ಲೂ ನೀವು ಸ್ಯಾಡಲ್ ಬ್ಯಾಗ್ ಕ್ಯಾರಿ ಮಾಡ್ಬೋದು. ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಇದು. ಸೊ ಆಬ್ವಿಯಸ್ಲಿ ನಿಮಗೆ ಟೂರಿಂಗ್ ಸೆಟಪ್ಪು, ಆಫ್ಟರ್ ಮಾರ್ಕೆಟ್ ಸಪೋರ್ಟು ಎಲ್ಲ ಸಿಗುತ್ತೆ. ಮೇಂಟೆನೆನ್ಸ್ ಕಾಸ್ಟು ಕಮ್ಮಿ. ನಾನು ಆಲ್ರೆಡಿ ಆಂಟರ್ ಯೂಸ್ ಮಾಡಿದ್ದೀನಿ. ಸೊ ಐ ಕ್ಯಾನ್ ಗ್ಯಾರಂಟಿ ಯು ಇದ್ರದ್ದು ಓವರ್ ಆಲ್ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಕಮ್ಮಿ, ಏನು ಜಾಸ್ತಿ ಇರಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಸ್ಪೆಷಲ್ ಬೈಕ್ ಫೀಲಿಂಗ್, ಇಟ್ಸ್ ಅ ಕ್ರೂಸರ್ ಬೈಕ್. ಸೊ ಸ್ಪೆಷಲ್ ಬೈಕ್ ಫೀಲಿಂಗ್ ಅಂತ ಕೊಡುತ್ತೆ. ಫ್ಯೂಲ್ ಟ್ಯಾಂಕು ಕೆಪಾಸಿಟಿನೂ ಚೆನ್ನಾಗಿದೆ, 15 ಲೀಟರ್ ಟ್ಯಾಂಕ್ ಇದೆ. ಆ್ಯಂಡ್ 35 ಮೈಲೇಜ್ ಅಂತೂ ಮಿನಿಮಮ್ ಕೊಡುತ್ತೆ. ಸೊ ಅಗೇನ್ ಅಲ್ಲೂ ವರಿ ಮಾಡಬೇಕಾಗಿಲ್ಲ. ಸೊ ಐ ಥಿಂಕ್ ಸಸ್ಪೆನ್ಷನ್ ಸೆಟಪ್ ಅಗೇನ್ ಅದಕ್ಕೆ ಬಂದ್ಬಿಡುತ್ತೆ.
ಬರುತ್ತೆ. ಸಸ್ಪೆನ್ಷನ್ ಬಂದ್ಬಿಟ್ಟು ಐ ವುಡ್ ಸೇ ಇಟ್ಸ್ ಅನ್ ಆವ್ರೇಜ್ ಸಸ್ಪೆನ್ಷನ್. ಕೆಲವು ಕಡೆ ನಿಮಗೆ ಕೆಟ್ಟದಿದೆ ಅಂತ ಅನಿಸ್ಬೋದು, ಲೈಕ್ ಬ್ಯಾಡ್ ರೋಡ್ಸಲ್ಲಿ ಹೋಗಬೇಕಾದ್ರೆ, ಬಟ್ ಓವರ್ ಆಲ್ ನೀವು ನೋಡೋದಾದ್ರೆ ಇಟ್ಸ್ ಅ ಗುಡ್ ಸಸ್ಪೆನ್ಷನ್ ಅಂತ ಹೇಳ್ತೀನಿ. ಸೊ ದಿಸ್ ಈಸ್ ಆಲ್ಸೋ ಅ ವೆರಿ ಗುಡ್ ಬೈಕು. ಈ ಎಲ್ಲ ಬೈಕ್ಸಲ್ಲಿ ನೀವು ನಂದು ಏನು ರೆಕಮೆಂಡೇಷನ್ ಅಂತ ಕೇಳಿದ್ರೆ, ಟು ಬಿ ಆನೆಸ್ಟ್ ನನಗೆ ತುಂಬ ಪವರ್ ಆ್ಯಂಡ್ ಟಾರ್ಕ್ ಏನು ಬೇಕಾಗಿಲ್ಲ ಫಾರ್ ಮೀ. ಆ್ಯಂಡ್ ಮೋರ್ ಓವರ್ ನನಗೆ ಆ ಬೈಕ್ಸ್ದು ಲುಕ್ಕು ನನಗೆ ಇಷ್ಟ ಇಲ್ಲ, ಈ ಪವರ್ ಕ್ಯಾಟಗರಿಲಿರೋ ಬೈಕ್ಸು. ಆ್ಯಂಡ್ ನೀವು ಪ್ರಾಕ್ಟಿಕಲ್ ಕ್ಯಾಟಗರಿ ಇರೋ ಬೈಕ್ಸಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬೈಕ್ಸು, 3 ಬೈಕ್ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ನನಗೆ ಪರ್ಸ್ನಲಿ ಆಸ್ ಎ ಟೋಲ್ಡು ಅದರದ್ದು ಯಾವುದ್ರದ್ದು ಲುಕ್ಸು ಅಷ್ಟೊಂದು ಖಾಸ್ ಅಂತ ಅನ್ಸಲ್ಲ. ಸ್ವಲ್ಪ ನನಗೆ ಅದು ಓಲ್ಡ್ ಸ್ಕೂಲ್ ಇಲ್ಲ, ಬಟ್ ನನಗೆ ಯಾಕೋ ಫಾರ್ ದಟ್ ಟೈಪ್ ಆಫ್ ಬೈಕ್, ಆ ಥರ ಪ್ರಾಕ್ಟಿಕಲ್ ಬೈಕಲ್ಲಿ ಇನ್ನೂ ಟೆಕ್ನಾಲಜಿ ಇರಬೇಕಿತ್ತು ಅಂತ ಅನ್ಸುತ್ತೆ. ಸೊ ಅದು ನನಗೆ ಮಿಸ್ಸಿಂಗ್ ಇದೆ. ಐ ಮೀನ್ ರಾನಿಂಗ್ ಚೆನ್ನಾಗಿದೆ, ಬಟ್ ನನಗೆ ಅದು ನೋಡೋಕೆ ಚೆನ್ನಾಗಿಲ್ಲ, ಲುಕ್ಕು ಅಷ್ಟೇ. ಟೆಕ್ನಾಲಜಿ ಲೇಟೆಸ್ಟ್ ಆಗಿದೆ, ಬಟ್ ನೋಡೋಕೆ ಚೆನ್ನಾಗಿಲ್ಲ. ಬಟ್ ನನಗೆ ಪ್ರೀಮಿಯಂ ಬೈಕ್ಸು ನನಗೆ ಎರಡೂ ಇಷ್ಟ. ಮೀಟಿಯೋರು ಇಷ್ಟ, CB350 ಇಷ್ಟ. ಎರಡೂ ಐ ಥಿಂಕ್ ಏನೋ ಒಂಥರ ನನಗೆ ಐ ಆಮ್ ದಟ್ ಕೈಂಡ್ ಆಫ್ ರೈಡರ್. ನಾನು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಂಥ ಪರ್ಸನು, ಎಸ್ಪೆಷಲಿ ಆ್ಯಸ್ ಅ ಬಿಗಿನರ್ ನಾನು ಅದೇ ಮಾಡೋಕ್ಕಂತ ಪ್ಲಾನ್ ಇದ್ದಿದ್ದು. ನಾನೇನಾದರೂ ಇದ್ದಿದ್ರೆ ನನಗೆ ಐ ವುಡ್ ಗೋ ಫಾರ್ ದೀಸ್ 2 ಬೈಕ್ಸ್ ಓನ್ಲಿ. ಬಟ್ ಆನೆಸ್ಟಾಗಿ ಹೇಳ್ತೀನಿ, ನಂದು ರಿಯಾಲಿಟಿ ಏನು ಅಂದರೆ ನನಗೆ ಸ್ಟಿಲ್ ಈ ಎಲ್ಲ ಬೈಕ್ಸಲ್ಲಿ ನಂಗೆ ಹಂಟರೇ ಇಷ್ಟ. ಐ ನೋ ಅದನ್ನು ಓನ್ ಮಾಡೋಕ್ಕೆ ನೀವು ಸಾಕಷ್ಟು ಮಾಡಿಫಿಕೇಷನ್ನು ಎವ್ರಿಥಿಂಗು, ನೀವು ಟೂರ್ ಮಾಡಬೇಕಾದ್ರೆ ತುಂಬ ಮಾಡಿಫಿಕೇಷನ್ಸ್ ಮಾಡಬೇಕಾಗುತ್ತೆ. ಬಟ್ ಸ್ಟಿಲ್ ನನಗೆ ಆ ಬೈಕ್ ಏನೋ ಒಂಥರ ಫನ್ ಕೊಡುತ್ತೆ. ಐ ವುಡ್ ಸ್ಟಿಲ್ ಗೋ ಫಾರ್ ಮೈ ಹಂಟರ್ ಓನ್ಲಿ. ಬಟ್ ಸ್ಟಿಲ್ ಎನಿವೆ ಈ 7 ಬೈಕಲ್ಲಿ ಚೂಸ್ ಮಾಡಬೇಕಂದ್ರೆ ಆ ಪ್ರೀಮಿಯಂ ಬೈಕ್ಸಲ್ಲೇ ಚೂಸ್ ಮಾಡ್ತಿದ್ದೆ. ಆ್ಯಂಡ್ ಆ ಪ್ರೀಮಿಯಂ ಬೈಕ್ಸಲ್ಲಿ ನಾನು ಮೀಟಿಯೋರ್ 350 ಆ್ಯಂಡ್ CB350 ನಾನು CB350 ಚೂಸ್ ಮಾಡ್ತಿದ್ದೆ. ಬಿಕಾಸ್ ನನ್ನ ಪ್ರಕಾರ ಆಸ್ ಅ ಬಿಗಿನರ್ ನನಗೆ ಸಾಕಷ್ಟು ಥಿಂಗ್ಸ್ ಅವರು ಕವರ್ ಮಾಡ್ತಾರೆ. ಟೂರಿಂಗ್ ಸೆಟಪ್ ಕೊಡ್ತಾ ಇದ್ದಾರೆ, ಮೈಲೇಜ್ ಚೆನ್ನಾಗಿ ಕೊಡ್ತಾ ಇದೆ, ನನಗೆ ಆ ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ, ಲುಕ್ಸು ಚೆನ್ನಾಗಿದೆ, ಹಿಂದ್ಗಡೆ ಒಳ್ಳೆ ಎಕ್ಸಾಸ್ಟು ಇದೆ, ಆ ಫೀಲು ಚೆನ್ನಾಗಿದೆ, ಮೇಂಟೆನೆನ್ಸು ಕಮ್ಮಿ ನಿಮಗೆ ಹೋಂಡಾ ಅವರಿಂದ, ಅದೇ ಬ್ರೇಕ್ ಪ್ಯಾಡ್ಸ್ ಬಿಟ್ಟು. ಸೊ ಓವರಾಲ್ ನನಗೆ ನನ್ನ ಪ್ರಕಾರ ನನಗೆ ತುಂಬ ಅಪೀಲಿಂಗ್ ಇದೆ ಅಂತ ಹೇಳ್ತೀನಿ. ಇನ್ ಕೇಸ್ ನೀವು ಮೀಟಿಯೋರ್ 350 ತೊಗೊಳ್ಳೋ ಪ್ಲ್ಯಾನ್ ಇದೆ ಅಂದರೆ ಐ ವುಡ್ ಸಜೆಸ್ಟ್ ಯು ದ್ಯಾಟ್ ನೀವು ಸೂಪರ್ ಮೀಟಿಯೋರಲ್ಲಿ ಒಂದು ಪ್ಯಾನಿಯರ್ ಸಿಗುತ್ತೆ. ಅಂದರೆ ಅವ್ರದ್ದು ಕಂಪನಿ ಕಡೆಯಿಂದ ಒಂದು ಪ್ಯಾನಿಯರ್ಸ್ ಬರುತ್ತೆ, ಒಂಥರ ಲೈಕ್ ಈಸಿಲಿ ಲ್ಯಾಚಬಲ್, ಇದು ಅಂದರೆ ಡೈರೆಕ್ಟ್ ಬೈಕಿನೇ ಲ್ಯಾಚ್ ಮಾಡುವಂಥ ಪ್ಯಾನಿಯರ್ಸು. ಅದನ್ನು ನೀವು ಅವರು ಡೈರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ 350ಗೆ ಆಗ್ಬೋದು ಅಂತ. ಬಟ್ ಸ್ಟಿಲ್ ದೆರ್ ಈಸ್ ಸಮ್ ವೇ. ನೀವು ಕೆಲವು ವೀಡಿಯೋಸ್ ಚೆಕ್ಔಟ್ ಮಾಡಿ ಯೂಟ್ಯೂಬಲ್ಲಿ ಆ್ಯಂಡ್ ಟ್ರೈ ಟು ಪುಟ್ ದಟ್ ಪ್ಯಾನಿಯರು. ಸೊ ನೀವು ಆರಾಮಾಗಿ ಅವಾಗ ನೀವು ಲಾಕ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಇನ್ ಕೇಸ್ ನೀವು ವಿತ್ ಪಿಲಿಯನ್ ಹೋಗ್ಬೇಕಂತ ಇದ್ದೀರ ಅಂದರೆ ದಟ್ ವಿಲ್ ಬಿ ಲೈಕ್ ಅ ಸೇಫ್ ಲಗೇಜ್ ಆಗಿಬಿಡುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ ಐ ವುಡ್ ಸೇ ವಿತ್ ಮೀಟಿಯೋರ್ 350. ಸೊ ದಟ್ ಈಸ್ ಆಲ್ ಐ ವುಡ್ ಲೈಕ್ ಟು ಸೇ. ಸೊ ಆಸ್ ಅ ಬಿಗಿನರ್ ಐ ವುಡ್ ಸಜೆಸ್ಟ್ ಯು ಎನಿ ಆಫ್ ದೀಸ್ ಬೈಕ್ನ ನೀವು ಚೂಸ್ ಮಾಡ್ಬೋದು. ಯಾಕಂದರೆ ಪವರ್ ಕ್ಯಾಟಗರಿ ಬಿಟ್ಟು ಇನ್ನು ಎಲ್ಲದೂ ಬಿಗ್ ಟೈಮ್ ಬೈಕ್ ಬೈ ಮಾಡೋರು ತೊಗೋಬೋದು. ಆ್ಯಂಡ್ ಐ ಥಿಂಕ್ ನೀವು ಐ ವುಡ್ ನಾಟ್ ಸಜೆಸ್ಟ್ ಯು, ಐ ಮೀನ್ ದೇರ್ ಸ್ಪೀಡ್ 400 ಸಜೆಸ್ಟ್ ಮಾಡ್ಬೋದು, ಸ್ಕ್ರಾಮ್ಲರ್ 400 ಆರ್ ಹಿಮಾಲಯನು. ಬಟ್ ಆಸ್ ಎ ಟೋಲ್ಡು ನನಗೆ ಇನಿಷಿಯಲ್ ಡೇಸಲ್ಲಿ ನಿಮಗೆ ಖರ್ಚು ಜಾಸ್ತಿ ಇರುತ್ತೆ. ಸೊ ಐ ಅಂಡರ್ಸ್ಟ್ಯಾಂಡ್ ಆಸ್ ಅ ಬೈಕರು. ಸೊ ಅದಕ್ಕೆ ನಾನು ಈ ಕ್ಯಾಟಗರಿ ಆಫ್ ಬೈಕ್ಸ್ ಹೇಳಿರೋದು ನಿಮಗೆ. ಇದರಲ್ಲೂ ನಿಮಗೆ ಇಫ್ ಯು ಕ್ಯಾನ್ ಸೇವ್ ಮೋರ್ ಆ್ಯಂಡ್ ಮೋರ್ ಮನಿ, ಬಿಕಾಸ್ ನಿಮಗೆ ಜಸ್ಟ್ ನಿಮ್ಮದು ಬೇಸಿಕ್ ರಿಕ್ವೈರ್ಮೆಂಟ್ನ ಮೀಟ್ ಆಗಬೇಕು. ಬಿಕಾಸ್ ನಿಮ್ಗೆ ಏನು ಅಂತಲೇ ಗೊತ್ತಿರೋ, ನಿಮಗೆ ಓವರ್ ಥಿಂಕ್ ಮಾಡಿಬಿಟ್ಟು ಬೈ ಮಾಡಬೇಡಿ. ನಿಮಗೆ ಬೇಸಿಕ್ ರಿಕ್ವೈರ್ಮೆಂಟ್ ಮ್ಯಾಚ್ ಆದರೆ ಸಾಕು. ಬಿಕಾಸ್ ಯು ಡೋಂಟ್ ನೋ ಟು ಗೆಸ್ ಆ್ಯಕ್ಚುಲಿ. ನೀವು ಸಸ್ಪೆನ್ಷನ್ ಅಂದರೆ ಏನು ಅಂತಲೇ ಹೇಳೋಕ್ಕೆ ಗೊತ್ತಿರೋಲ್ಲ ನಿಮಗೆ. ಲಾಂಗ್ ಟೂರಿಂಗಲ್ಲಿ ಲಗೇಜ್ ಸೆಟಪ್ ಯಾವ ಥರ ಇರಬೇಕು ಅಂತ ನಿಮ್ಗೆ ಐಡಿಯಾ ಇರೋಲ್ಲ. ನೀವು ಜಾಸ್ತಿ ಟೂರ್ ಮಾಡಿದಾಗಲೇ ನಿಮ್ಗೊಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಸೊ ಇನಿಷಿಯಲ್ ಡೇಸಲ್ಲಿ ಐ ವುಡ್ ಸೇ ಇಟ್ ಈಸ್ ಬೆಟರ್ ಟು ಸ್ಪೆಂಡ್ ಲೆಸ್ ಆಸ್ ಮಚ್ ಆಸ್ ಪಾಸಿಬಲ್. ಸ್ಟಿಲ್ ನಿಮ್ಮದು ಕೆಲವು ಆಸೆಗಳಿರುತ್ತೆ ಆಸ್ ಒಂದು ಬೈಕಲ್ಲಿ ಈ ಥರ ಇರಬೇಕು, ಆ ಥರ ಇರಬೇಕಂತ. ಸೊ ಅದನ್ನು ನಾನು ಡಿಸ್ಕ್ರೈಬ್ ಮಾಡಿದ್ದೀನಿ. ಯಾವ ಥರ ಪರ್ಸನ್ ಇದ್ದೀರಾ ಅದನ್ನು ಕನ್ಸಿಡರ್ ಮಾಡಿ ಡಿಸ್ಕ್ರೈಬ್ ಮಾಡಿದ್ದೀನಿ. ಹೋಪ್ಫುಲಿ ನಿಮಗೆ ಇದೆಲ್ಲ ನೋಡ್ಬಿಟ್ಟು ನಿಮಗೆ ಜಡ್ಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಫುಲ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.